ಮಾಡೋದ್ರ ಜೊತೆಗೆ ಕಾಯಿಸೋದನ್ನು ಬೇರೆ ಕಲಿಯುತ್ತಾರೆ. ಈಗಿನ ಕಾಲದ ಹುಡುಗಿಯರನ್ನು ಕಾಯಿಸೋದಂದ್ರೆ ಈಗಿನ ಕಾಲದ ಹುಡುಗರಿಗೆ ತುಂಬಾ ಇಷ್ಟ ಅಂತ ಕಾಣುತ್ತೆ. ಬೈಲಾರಿ, ನೀನ್ ಎಲ್ಲಿದ್ಯಾ? ನಿನಗಾಗಿ ನಾನು ದಾರಿ ಕಾಯುತ್ತಿರುವೆ. ಆದಷ್ಟು ಬೇಗ ಬಾ. ಹಲೋ ಗೀತಾ, ಬಂದು ತುಂಬ ಹೊತ್ತಾಯ್ತಾ? ನಾನು ಸ್ವಲ್ಪ ಬರೋದು ತಡವಾಯಿತು. ಐ ಆಮ್ ಸಾರಿ ಚಿನ್ನ. ಅಯ್ಯೋ, ಇದು ಹಳೆ ಡೈಲಾಗ್ ಬಿಡಿ. ಲೇಟಾಗಿ ಬರೋದು ಸಾರಿ ಚಿನ್ನ ಅನ್ನೋದು. ಹೋಗಿ, ನಾನು ನಿಮ್ಮ ಜೊತೆ ಮಾತಾಡಲ್ಲ. ಅದಕ್ಕೆ ಅಷ್ಟೊಂದು ಏಕೆ ಕೋಪಗೊಳ್ಳುತ್ತೀಯ ಗೀತಾ? ಅಷ್ಟೊಂದಕ್ಕೆ ಕೋಪಗೊಳ್ಳುತ್ತೀಯ ಗೀತಾ? ನೀನು ಕೋಪಗೊಂಡಾಗ ಅದೆಷ್ಟು ಸುಂದರವಾಗಿ ಕಾಣುತ್ತೀಯ ಗೊತ್ತಾ ಗೀತಾ? ಸೌಂದರ್ಯವೇ ಹುಟ್ಟಿದ್ದು ಹೆಣ್ಣಿನಿಂದ ಎಲ್ಲೋ ಓದಿದ ಹಾಗಿದೆ. ಅದು ನನಗೆ ಮೈಲಾರಿ, ಈ ನಿಸರ್ಗದಲ್ಲಿ ಹುಟ್ಟಿದ ಪ್ರತಿಯೊಂದು ಬೆಳ್ಳಿಗೆ ಮರವೇ ಆಸರೆಂತೆ. ಈ ಮಾನವನ ಜನ್ಮದಲ್ಲಿ ಹುಟ್ಟಿದ ಹೆಣ್ಣಿಗೆ ಗಂಡೇ ಆಸರೆಂತೆ. ನೀವೇ ನನಗೆ ಆಸರೆ ಆಗಿರುವಾಗ ಇಷ್ಟೊಂದು ಬೇಸರ ಮಾಡಿದ್ರೆ ನನ್ನ ಗತಿ ಏನು? ಗೀತಾ, ಹಾಗೇಕೆ ಅಷ್ಟೊಂದು ಮನಸ್ಸಿಗೆ ನೋವು ಪಟ್ಟುಕೊಳ್ಳುತ್ತೀಯ? ನೋಡಿ ಗೀತಾ, ಈ ಜನ್ಮದಲ್ಲಿ ಮದುವೆ ಅಂತ ಆದರೆ ಅದು ನಿನ್ನನ್ನೇ ಅಂತ ನನ್ನ ಹೃದಯದಲ್ಲಿ ಬರೆದಿಟ್ಟುಕೊಂಡಿದ್ದೇನೆ ಗೀತಾ, ಹೃದಯದಲ್ಲಿ ಬರೆದಿಟ್ಟುಕೊಂಡಿದ್ದೇನೆ. ಮೈಲಾರಿ, ಈ ಜೀವ ಹುಟ್ಟಿದ್ದೇ ನಿಮಗೋಸ್ಕರ. ಪ್ರೀತಿ ಎಂಬ ಸಾಗರದಲ್ಲಿ ಪುಟ್ಟ ಮೀನು ನಾನು, ಆದ್ರೆ ಆ ಸ್ವಾತಿ ಮುತ್ತೆ ನೀವು. ಗೀತಾ, ಆ ಸಾಗರದ ಮೀನು ನೀನಾದರೆ ನಿನ್ನ ಪುಟ್ಟ ಹೃದಯದಲ್ಲಿ ನಾನೊಂದು ಕಪ್ಪೆ ಚಿಪ್ಪು. ನನ್ನ ಹೃದಯಕ್ಕಿಂತ ಮಿಗಿಲು ನೀನು ಅಂದಾಗ ನಿನ್ನನ್ನು ಬಿಟ್ಟು ಕೊಡುವೇನಾ ಗೀತಾ? ಹಾಗಾದ್ರೆ ಇದೇ ಸಮಯದಲ್ಲಿ ಇಬ್ಬರು ಸೇರಿ ಹಾಡಿ ಕುಣಿಯೋಣ. ಬಾ. ಪ್ರೀತಿಯ ಹುಡುಗಿಯೇ, ಈ ಹುಡುಗನ ಹುಡುಗರೇ, ನಡೆದು ಬಾ ಮೆಲ್ಲಗೆ, ನಾ ಗುಡಿಸಿವಿ ಮಲ್ಲಿಗೆ. ಪ್ರೀತಿಯ ಹುಡುಗಿಯೇ, ಈ ಹುಡುಗನ ಹುಡುಗರೇ, ಪ್ರೀತಿಯ ಹುಡುಗಿಯೇ, ಈ ಹುಡುಗನ ಹುಡುಗರೇ, ನಡೆದು ಬಾ ಮೆಲ್ಲಗೆ, ನಾ ಮುಡಿಸಿವೆ ಮಲ್ಲಿಗೆ. ನಡೆದು ಬಾ ಮೆಲ್ಲಗೆ, ನಾ ಮುಡಿಸಿವೆ ಮಲ್ಲಿಗೆ. ಬಂದರೆ ಕುಡಿಸಿದ ಸೀರೆ ಬಂಗಾರಿ, ನಾ ಕುಡಿಸುವಿನವಿರುಯರಿ. ಮದುಮಗಳಾಗಿ ಬಂದರೆ ಸಾಕು ಸಿಂಗಾರಿ, ಮಾದನಿಗೆ ತಯ್ಯಾರಿ. ನೋಡುವೊಮ್ಮೆ ಈ ಬಡವನ ಪ್ರೀತಿಗೆ ಸಾಹುಕಾರನ, ಕಾಯುವೆ ಪ್ರತಿದಿನ ನಿನ್ನ ಕಾವಲುಗಾರನ, ಕಾಯುವೆ ಪ್ರತಿದಿನ ನಿನ್ನ ಕಾವಲುಗಾರನ. ಪ್ರೀತಿಯ ಹುಡುಗಿಯೇ, ಈ ಹುಡುಗನ ಹುಡುಗರೇ, ಪ್ರೀತಿಯ ಹುಡುಗಿಯೇ, ಈ ಹುಡುಗನ ಹುಡುಗರೇ, ನಡೆದು ಬಾ ಮೆಲ್ಲಗೆ, ನಾ ಮುಡಿಸಿವಿ ಮಲ್ಲಿಗೆ. ನಡೆದು ಬಾ ಮೆಲ್ಲಗೆ, ನಾ ಮುಡಿಸಿವಿ ಮೆಲ್ಲಗೆ. ಹೆಚ್ಚೆಯ ನಡೆತ ಆ ಕನಸಿನತ ತಗಲಿಮಿತ, ನಾ ಕೇಳು ಸಂಗೀತ. ಹೃದಯದ ಮಿಡಿತ ನೀ ನನ್ನ ಸ್ವಂತ ಹೂವಂತ, ಬರೆದಾಯ್ತು ಭಗವಂತ. ನಿನ್ನ ಅಭಿಮಾನಿ ಆಗುವೆ, ಪ್ರೀತಿಯಿಂದ ನಾ ಹಾಡುವೆ. ಚೆಲುವೆ ಕನ್ನಡತಿಯೇ, ಕನ್ನಡಿಗೆ ಕೆಡಕುವೆ. ಚೆಲುವ ಕನ್ನಡತಿಯೇ, ಕಲ್ಕಾಡಿಗೆ ಕೆಡಕಿಯೇ. ಪ್ರೀತಿಯ ಹುಡುಗರೇ, ಈ ಹುಡುಗನ ಹುಡುಗರೇ, ಪ್ರೀತಿಯ ಹುಡುಗರೇ, ಈ ಹುಡುಗಿಯ ಹುಡುಗರೇ, ನಡೆದು ಬಾ ಮೆಲ್ಲಗೆ, ನಾ ಮುಡಿಸಿವಿ ಮಲ್ಲಿಗೆ. ನಡೆದು ಬಾ
ಇರಬೇಕೆನ್ನುವುದೇ ನನ್ನ ಆಸೆ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಇರೋದಕ್ಕೆ ಆಗುದಿಲ್ಲ ನನಗೆ. ಆಯ್ತು ಗೀತಾ, ನಾನು ಇವತ್ತು ಸಂಜೆ ಒಳಗೆ ಎಷ್ಟೊತ್ತಾದರೂ ನಮ್ಮ ಮನೆಯಲ್ಲಿ ನಮ್ಮ ಮದುವೆ ವಿಷಯವನ್ನು ಮಾತಾಡಿ ಮದುವೆಗೆ ಒಪ್ಪಿಸುತ್ತೇನೆ. ಆದಷ್ಟು ಬೇಗ ಈ ಕೆಲಸವನ್ನೇ ಮಾಡ್ತೀನಿ. ಯಾಕೆಂದ್ರೆ ನಾನು ಉಸಿರಾಡೋ ಪ್ರತಿಯೊಂದು ಹೆಸರಿನಲ್ಲಿ ಇದ್ದೀರಾ. ನನ್ನ ದೇಹದ ಪ್ರತಿ ರಕ್ತ ಕಣದಲ್ಲಿ ನಿಮ್ಮ ಹೆಸರಿದೆ. ಗೀತಾ, ನನ್ನನ್ನು ಅಷ್ಟೊಂದು ಇಷ್ಟಪಡುತ್ತೀಯಾ? ಹೌದು ಮೈಲಾರಿ, ಅದನ್ನು ಹೇಳೋದಕ್ಕೆ ಶಬ್ದಗಳೇ ಸಾಲ್ತಾ ಇಲ್ಲ. ನಾನು ಉಸಿರಾಡೋ ಪ್ರತಿಯೊಂದು ಉಸಿರಿನಲ್ಲಿ ನೀವಿದ್ದೀರಾ. ಹಾಗಾದರೆ ಪರೀಕ್ಷೆ ಮಾಡೋಣವೇ? ಯಾಕೆ ಮೈಲಾರಿ, ನನ್ನ ಮೇಲೆ ಅನುಮಾನವೇ? ಹಾಗಿದ್ರೆ ಹೇಳಿ, ಆ ಬೆಟ್ಟದಿಂದ ಧುಮುಕಬೇಕೆ ಅಥವಾ ಹರಿಯುತ್ತಿರೋ ನೀರಿನಲ್ಲಿ ನಾನು ಹಾರಬೇಕೆ? ಹೇಳಿ ಮೈಲಾರಿ. ಛೇ ಗೀತಾ, ಅಷ್ಟೊಂದು ದೊಡ್ಡ ಕೆಲಸವನ್ನೇನು ಮಾಡಬೇಡ ಗೀತಾ, ಅಷ್ಟೊಂದು ದೊಡ್ಡ ಕೆಲಸವನ್ನು ಮಾಡಬೇಡ. ಅದ ನೋಡಿ, ಅಲ್ಲಿ ಕೆಂಪು ಗುಲಾಬಿ ಕಾಲುತ್ತಿದೆಯಲ್ಲ, ಅದನ್ನು ಕಿತ್ತುಕೊಂಡು ಬರಬೇಕು. ಅಷ್ಟೇ ತಾನೇ, ಈಗಲೇ ಹೋಗ್ತಾ ಇರ್ತೀನಿ. ಆ ಕೆಂಪು ಗುಲಾಬಿಯನ್ನು ಕಿತ್ತುಕೊಂಡು ಬಾ ಅಂದರೆ ಚಿಕ್ಕ ಮಗು ಕೂಡ ಕಿತ್ತುಕೊಂಡು ಬರುತ್ತದೆ. ನಾನು ಹೇಳಿದ್ದು ಹಾಗಲ್ಲ. ಮತ್ತಿನ್ ಹೇಗೆ? ನೋಡು, ಆ ಕೆಂಪು ಗುಲಾಬಿಯನ್ನು ಕಿತ್ತುಕೊಂಡು ಬರುವಾಗ ತಗೋ, ಈ ವಸ್ತ್ರವನ್ನು ನಿನ್ನ ಕಣ್ಣಿಗೆ ಕಟ್ಟಿಕೊಂಡು ಅದನ್ನು ತಂದು ನನ್ನ ಕೈಯಲ್ಲಿ ಕೊಟ್ಟು ನನ್ನನ್ನು ತಬ್ಬಿಕೊಂಡು ನನ್ನ ಕೆನ್ನೆಗೆ ಒಂದು ಮುತ್ತನ್ನು ಕೊಡಬೇಕು. ಮೈಲಾರಿ, ಪ್ರೀತಿಗೆ ಆಗೋದಿಲ್ಲ ಅನ್ನೋ ಮಾತಿಲ್ಲ. ಪ್ರೀತಿ ಯಾವತ್ತಿದ್ರು ಸಾಯೋದಕ್ಕೆ ನಾನು ಬಿಡೋದಿಲ್ಲ. ನಾನೇನೋ ಹೂ ಕಿತ್ಕೊಂಡು ಬರ್ತೀನಿ, ಆದ್ರೆ ನಾನು ಬರೋವರೆಗೂ ನೀವಿಲ್ಲೇ ನಿಂತಿರ್ಬೇಕು. ಇಲ್ಲೇ ನಿಂದಿರುತ್ತೇನೆ ಗೀತಾ. ಯಾಕೆ, ನನ್ನ ಮೇಲೆ ಅನುಮಾನವೇ? ಚೇಚೆ, ಹಾಗೇನಿಲ್ಲ. ಆದ್ರೆ ನಾನು ಬರೋವರೆಗೂ ಎಲ್ಲಿ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ಎಲ್ಲಿ ಹೋಗಲ್ಲ ಗೀತಾ, ಇಲ್ಲೇ ಇರುತ್ತೇನೆ. ಆಯ್ತು ಮೈಲಾರಿ, ನಾನು ತೆಗೆದುಕೊಂಡು ಬರ್ತೀನಿ. ಛೇ ಹುಚ್ಚು ಹುಡುಗಿ, ಎಲ್ಲಿ ನಾನು ನಡು ನೀರಿನಲ್ಲಿ ಕೈ ಬಿಡುತ್ತೇನೆ ಅಂತ ತಿಳಿದುಕೊಂಡಿದ್ದಾಳೆ. ಬರಲಿ ಬರಲಿ. ನಿನ್ನ ಎಲ್ಲಿ ಅಂತ ಹುಡುಕೋದು? ನಿನ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ಪಿಸಿ ಅರೆಸ್ಟ್. ಇನ್ಸ್ಪೆಕ್ಟರ್, ಒಂದು ನಿಮಿಷ ನಿಲ್ಲಿ. ಯಾಕೆ ನನ್ನನ್ನು ಅರೆಸ್ಟ್ ಮಾಡಲು ಕಾರಣ? ನೀನು MLA ರಂಗೇಗೌಡರನ್ನು ಕೊಲೆ ಮಾಡಲು ಪ್ರಯತ್ನ ಪಟ್ಟಿದೆಯಂತೆ. ಸ್ವತಃ ಅವರೇ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಪಿಸಿ ಹೇಳಿಕೊಂಡು ನಡೆಯೋಣ. ಇನ್ಸ್ಪೆಕ್ಟರ್, ಒಂದು ನಿಮಿಷ ನಿಲ್ಲಿ. ಅರೆಸ್ಟ್ ಮಾಡೋಣ. ಎಸ್ ಸರ್. ಇಲ್ಲಿ ಇನ್ಸ್ಪೆಕ್ಟರ್, ನಾನು ಮಾಡಿದ ತಪ್ಪಾದರೂ ಏನು ಹೇಳಿ. ನೋಡು, ನೀನು ಏನೇ ಹೇಳಿದ್ರು ಬಂದು ಕೋರ್ಟಿನಲ್ಲಿ ಹೇಳು. ಈಗ ನನ್ನ ಕರ್ತವ್ಯ ನಾನು ಮಾಡಲೇಬೇಕು. ಪಿಸಿ ಹೇಳಿಕೊಂಡು ನಡೆಯೋಣ. ನ್ಯಾಯ ಎಲ್ಲಿದೆ? ಯುದ್ಧ ಅಂತ ಮಾಡಿದ್ರ ಕಿತ್ತೂರು ರಾಣಿ ಚೆನ್ನಮ್ಮನ ಹಂಗ ಮಾಡ್ಬೇಕ. ಭಕ್ತಿ ಅಂತ ಮಾಡಿದ್ರ ಹೇಮರೆಡ್ಡಿ ಮಲ್ಲಮ್ಮನ ಹಂಗ ಮಾಡ್ಬೇಕ. ರಾಜಕೀಯ ಅಂತ ಮಾಡಿದ್ರ ಯಾರಿಗೂ ಅನ್ಯಾಯ ಆಗದಂಗ ಮಾಡ್ಬೇಕ. ಇಲ್ಲ ಗುಲ್ಗಾಲ್ ಜಮ್ಗಿ ನಾಟಕ ಮಾಡಿದ್ರ ಮುಂದ್ ಕುಂತ ಮಂದಿ ಹೌದ್ ಹೌದ್ ಅನ್ಬೇಕ. ಆಹಾ, ಎಷ್ಟು ಕೋಲ್ಡ್ ಆಗಿದೆ ಈ ಜಾಗ. ಇಂಥ ತಂಪಾದ ವಾತಾವರಣದಲ್ಲಿ ಇಂಪಾಗಿ ಹಾಡುವ ಒಬ್ಬಳು ಪ್ರೇಯಸಿ ಇದ್ದರೆ ಆ ಸ್ವರ್ಗಕ್ಕೆ ಏಣಿ ಹಾಕೋದಿತ್ತು. ಆದರೆ ಏನು ಮಾಡೋದು, ಆ ದುಷ್ಟವಂತ ನಾನೆಲ್ಲವೆಂದು ಕಾಣುತ್ತೆ. ಯಾವುದೋ ಒಂದು ಹೆಣ್ಣು ಹುಡುಗಿ ಈ ಕಡೆನೇ ಬರ್ತಾ ಇದ್ದಾಳೆ. ಆ ದೇವರಿಗೆ ನನ್ನ ಕೂಗು ಕೇಳಿ ಇವಳನ್ನು ಕಳಿಸಿರಬಹುದಾ?
ಹಾಗೆ ನಾನು ಹೂ ಕಿತ್ಕೊಂಡು ಬಂದಿದ್ದೇನೆ. ಏನ್ರಿ, ಈ ಹೂ ತೆಗೆದುಕೋಬಾರ್ದಾ? ತೆಗೆದುಕೊಳ್ಳಿ. ಅಲ್ಲ ರೀ, ಹೂ ತೆಗೆದುಕೊಂಡ್ರೆ ಹಾಗೆ ತೆಗೆದುಕೊಂಡು ಬಿಟ್ರಲ್ಲ, ನನ್ನ ಕೆನ್ನಿಗೆ ಮುತ್ತು ಕೊಡಬಾರ್ದೇನು? ಮೈಲಾರಿ, ಮೈಲಾರಿ. ಮೈಲಾರಿ, ನಾವು ತುಂಬಾ ದುಡುಕಿದೀವಿ ಅಂತ ನಿಮ್ಗೆ ಅನಿಸ್ತಾ ಇಲ್ವೇನು? ಅಲ್ಲ ರೀ, ನಾನಿಷ್ಟೆಲ್ಲ ಮಾತನಾಡಿದ್ರು ನೀವು ಹಾಗೆ ನಿಂತಿದ್ರಲ್ಲ, ನಿಮ್ಗೇನು? ಅಂದ್ರೆ ಇಷ್ಟೊತ್ತಿನವರೆಗೂ ನಾನು ನಿಮ್ಮ ಜೊತೆನ? ಏನು, ನಾನು ಇಷ್ಟೆಲ್ಲ ಮಾತನಾಡಿದ್ರು ನೀನು ಹಾಗೆ ನಿಂತಿದ್ಯಲ್ಲ? ನೋಡಿ, ಇದರಲ್ಲಿ ನಂದೇನು ತಪ್ಪಿಲ್ಲ. ನೀವೇ ಬಂದು ನನ್ನನ್ನು ತಬ್ಬಿಕೊಂಡಿರಿ. ಅದು ನನಗೆ ಗೊತ್ತಾಗದಾಗೆ ನಡೆದು ಹೋಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಪಾಪ, ನಾನಲ್ವೋ? ಆ ದೇವರು ಕೂಡ ನಿನ್ನನ್ನು ಕ್ಷಮಿಸುವುದಿಲ್ಲ. ಅಲ್ಲ, ನನ್ನ ಶೀಲವನ್ನೇ ಹಾಳು ಮಾಡುವುದಿಲ್ಲ ಅಂದ ಮೇಲೆ ನಾನು ಬದುಕಬಾರದು, ನಾನು ಸಾಯ್ಬೇಕು. ನೋಡಿ, ದಯವಿಟ್ಟು ನಿಲ್ಲಿ, ನನ್ನ ಮಾತು ಕೇಳಿ. ಇದರಲ್ಲಿ ನಮ್ಮಿಬ್ಬರದು ಕೂಡ ತಪ್ಪಿದೆ. ಹಾಗಂತ ಇದಕ್ಕೆ ಸಾವೇ ಪರಿಹಾರವಲ್ಲ. ನೋವಿನಲ್ಲಿ ದುಡುಕಿ ಯಾವುದೇ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಬೇಡಿ ಪ್ಲೀಸ್. ನಿಮಗೆ ದಯವಿಟ್ಟು ಕೈ ಮುಗಿದು ಕೇಳಿಕೊಳ್ಳುವೆ. ಥು, ಗೋಮುಖ ವ್ಯಾಘ್ರ, ಎಷ್ಟು ದಿನ ಅಂತ ಕಾದು ಕುಳಿತಿದ್ದೆ ನನ್ನ ಶೀಲ ಹಾಳು ಮಾಡ್ಬೇಕು ಅಂತ. 20 ವರ್ಷದಿಂದ ನನ್ನ ಶೀಲವನ್ನೇ ನಾನು ಕಾಪಾಡಿಕೊಂಡು ಬಂದೆ. ಆದ್ರೆ ಒಂದೇ ಒಂದು ಕ್ಷಣದಲ್ಲಿ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟಿಲ್ಲ. ಅಯ್ಯೋ ದೇವ್ರೆ, ಪ್ರೀತಿ ಎಂಬ ಹುಚ್ಚಾಟದಲ್ಲಿ ವಿಷ ಸರ್ಪ ಬಂದು ಕಚ್ಚಿದಂತ ಆಯ್ತಲ್ಲವೇ. ನಾನ್ ಬದುಕಬಾರ್ದು, ನಾನ್ ಸಾಯ್ಬೇಕು. ಅಮ್ಮ, ಯಾರಮ್ಮ ನೀನು? ಯಾಕೆ ಸಾಯ್ಬೇಕಂತ ಓಡಿ ಹೋಗುತ್ತಿರುವೆ? ಏನಾಯ್ತಂತ ಹೇಳಮ್ಮ. ನೋಡಿ, ನಾನೊಂದು ನತದೃಷ್ಟ ಹೆಣ್ಣು. ಕತ್ತಲಲ್ಲಿ ಕುಳಿತು ಸೋಜಿದಾರ ಪೋಣಿಸಿದಂತಾಯ್ತು ನನ್ನ ಜೀವನ. ಬಾಳಿ ಬದುಕಬೇಕಾದ ವಯಸ್ಸಲ್ಲಿ ಸಾಯೋ ಮಾತಿಗೆ ಏನಾಯ್ತಂತ ಹೇಳಮ್ಮ. ಅಕ್ಕ, ನನ್ನ ಬಾಳಿನಲ್ಲಿ ಏನಾಗಬಾರ್ದು ಅಂತ ಅನ್ಕೊಂಡಿದ್ದು ಅದೇ ನಡೆದು ಹೋಯ್ತು. ಅಂದ ಮೇಲೆ ನಾನು ಬದುಕಬಾರ್ದು, ನಾನು ಸಾಯ್ಬೇಕು. ಯಾಕಮ್ಮ ಅಳ್ತಾ ಇದ್ದೀಯ? ನೋಡು, ನೀ ನನಗೆ ತಂಗಿ ಇದ್ದ ಹಾಗೆ. ಏನಾಯ್ತಂತ ಧೈರ್ಯವಾಗಿ ಹೇಳಮ್ಮ, ನಾವಿದ್ದೇವೆ. ಹೇಳಮ್ಮ, ಏನಾಯ್ತಂತ ಹೇಳಮ್ಮ. ಅಕ್ಕ, ಈ ನನ್ನ ಶೀಲವನ್ನು ಈ ಪಾಪಿ ಹಾಳು ಮಾಡಿದನಕ್ಕ, ಹಾಳು ಮಾಡಿದ. ಏನು, ಇವನು ನಿನ್ನ ಶೀಲವನ್ನು ಹಾಳು ಮಾಡದನೆ? ಇಲ್ಲ, ಇದನ್ನು ನಂಬಲಾರೆ ನಾನು. ನೀ ಹೇಳುತ್ತಿರೋ ಮಾತು ನಿಜಾನಾ? ಅಕ್ಕ, ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಈ ಪಾಪಿನೇ ನನ್ನ ಶೀಲ ಹಾಳು ಮಾಡಿದ್ದು. ಸುಳ್ಳು, ಸುಳ್ಳು, ಇದನ್ನು ನಾನು ನಂಬುವುದಿಲ್ಲ. ಈ ಮಾನವಂತರ ಮನೆತನದಲ್ಲಿ ಹುಟ್ಟಿದ ನನ್ನ ತಮ್ಮ ಈ ಹೆಣ್ಣಿಗೆ ಮೋಸ ಮಾಡುತ್ತಾನ? ಇಲ್ಲ ಇಲ್ಲ, ನಾನು ನಂಬಲಾರೆ. ಏನು, ಈ ಪಾಪಿ ನಿಮ್ಮ ತಮ್ಮನ? ನೋಡಿದೇನು, ಇಂಥ ಮಹಾನ ಭಾವನಿಗೆ ನೀನು ತಮ್ಮನಾಗಿ ಹುಟ್ಟಿದ್ಯಾ? ಥು. ಕೇಳು, ಅವ್ರು ಕೇಳುತ್ತಿರೋ ಪ್ರಶ್ನೆಗೆ ನೀನು ಉತ್ತರ ಕೊಡ್ಲೇಬೇಕು. ಹೇಳೀಗ. ಸಂಗಮೇಶ್, ಹೇಳು, ಅವಳು ಹೇಳುತ್ತಿರೋ ಮಾತು ನಿಜವೇ? ಯಾಕೋ ಹೇಳು, ಮೌನವಾಗಿ ಯಾಕೆ ನಿಂತಿರುವೆ? ಹೇಳು ಸಂಗಮೇಶ್, ಹೇಳು.
ನೀನು ಈ ಹೆಣ್ಣಿನ ಶಿಲಹರಣ ಮಾಡಿದ್ದು ನಿಜನಾ? ಹೇಳು ಸಂಗಮೇಶ್. ಅತ್ತಿಗೆ ನಾನು ಬೇಕು ಅಂತ ಮಾಡ್ಲಿಲ್ಲ ಅತ್ತಿಗೆ. ಮುಚ್ಚು ಬಾಯಿ ಪಾಪಿ. ಮಾನವಂತರ ಮನೆತನದಲ್ಲಿ ಹುಟ್ಟಿ ನಮ್ಮ ಮನೆತನದ ಮರ್ಯಾದೆಯನ್ನು ಹಾಳು ಮಾಡಿಬಿಟ್ಟೆಲ್ಲೋ ರಾಕ್ಷಸ. ಇಲ್ಲ, ನಿನ್ನಯ್ಯೋ, ನಿನ್ನನ್ನು ವಿದ್ಯಾವಂತ ಬುದ್ಧಿವಂತ ಎಂದು ನಂಬಿಕೆ ನನ್ನ ಬಾಳನ್ನು, ಆ ಹೆಣ್ಣಿನ ಬಾಳನ್ನು ಹಾಳು ಮಾಡಿಬಿಟ್ಟೆಲ್ಲೋ ಮನೆ ಮುರುಕ. ಇಲ್ಲ, ನೀನು ಬದುಕಿರಬಾರದು, ಸಾಯಿ. ವಿಧಿ ನೀಡಿದ ಈ ರೀತಿ ಅವನನ್ನು ಹೊಡೆಯೋದ್ರಿಂದ ಹೋಗಿರೋ ಅವಳ ಮಾನ ಮತ್ತೆ ಹಿಂತಿರುಗಿ ಬರುತ್ತಾ? ನೋಡು ಜಾನಕಿ, ಆ ಹೆಣ್ಣಿನ ಮುಖವನ್ನು ಒಂದು ಸಾರಿ ಆದರೂ ನೋಡು. ಇಂಥ ಹೆಣ್ಣಿನ ಬಾಳನ್ನು ಹಾಳು ಮಾಡುವುದಕ್ಕೆ ಇವನಿಗೆ ಮನಸ್ಸಿಗೆ ಹೇಗೆ ಬಂದಿರಬೇಕು? ಸಂಗಮೇಶ್, ಯಾಕೋ ಹೇಗೆ ಮಾಡಿದ್ದೆ? ನಿಮ್ಮ ಅಣ್ಣನವರು ಬದುಕಿರೋದು ನಿನಗಿಷ್ಟ ಇಲ್ವಾ? ಒಂದು ಒಂಟಿ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುವುದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವೇನೋ? ಜಾನಕಿ, ಮಾಡಿದ ತಪ್ಪಿಗೆ ಈ ಪಾಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಈ ಹಳಸಿದ ಅನ್ನವನ್ನು ಇದೇ ನಾಯಿಗೆ ಹಾಕೋಣ. ಹೋಗು, ಅಲ್ಲಿ ಕಾಣುತ್ತಿರುವ ದೇವತೆ ಕೊರಳಲ್ಲಿರುವ ತಾಳಿಯನ್ನು ತೆಗೆದುಕೊಂಡು ಬಾ. ಆಯ್ತು ರೀ. ನೋಡಿ, ನನ್ನ ಮಾತು ಸ್ವಲ್ಪ ಕೇಳಿ. ಅದೇನಾಯ್ತು ಅಂದ್ರೆ ಅದು ಅಮ್ಮ, ನೀನು ಏನು ಹೇಳಬೇಕಾಗಿಲ್ಲಮ್ಮ, ಏನು ಹೇಳಬೇಕಾಗಿಲ್ಲ. ಒಂದು ಹೆಣ್ಣಿನ ಬಾಳು ಹಾಳಾಗುವುದಕ್ಕೆ ನಾನು ಬಿಡುವುದಿಲ್ಲ. ತೆಗೆದುಕೊಳ್ಳಿ. ಸಂಗಮೇಶ್, ತೆಗೆದುಕೋ ಇದನ್ನು, ಕಟ್ಟು ಅವಳ ಕೊರಳಿಗೆ ತಾಳಿಯನ್ನು. ಅಣ್ಣ, ಅದು ಅದು ಕಟ್ಟೋಣ ಪಾಪಿ. ಕಟ್ಟಪ್ಪ, ಕಟ್ಟು. ನೋಡಮ್ಮ, ನಾನು ಮಾಡಿದ್ದು ನಿನಗೆ ತಪ್ಪೆನಿಸಿದರೆ ದಯವಿಟ್ಟು ನನ್ನ ಕ್ಷಮೆ ಮಾಡಮ್ಮ, ಕ್ಷಮೆ ಮಾಡು. ನಿನಗೆ ನಮ್ಮ ಮೇಲೆ ನಂಬಿಕೆ ಇದ್ದರೆ ದಯವಿಟ್ಟು ನಮ್ಮ ಜೊತೆಗೆ ಮನೆಗೆ ಬಾ. ಹಾ ಜಾನಕಿ, ಕರೆದುಕೊಂಡು ಬಾ ಅವರನ್ನು. ಆಯ್ತು ರೀ, ನಡೆಯಮ್ಮ, ಹೋಗೋಣ. ನಡೆಯೋ, ಹೋಗೋಣ. नायक में कल नायक में हो, नायक में कल नायक में हो। ला 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 हे 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 हे। ವಂಚನೆ ಕಂಡು ಒಟ್ಟಡಗಿಸೋ ರೀತಿಯರಿ ವೇಷವ ಸಾಧಿಸೋ. ರಂಗೇಗೌಡ, ನನ್ನ ಸೋದರ ಮಾವ. ಸೋದರ ಮಾವ ಸಾಕಿದ ನಾಯಿ ಸಮಾನವೆಂದು ಸವಾಲು ಹಾಕಿದ ಈ ಬಲರಾಮ. ರಂಗೇಗೌಡ, ನಿನ್ನ ಕೊಟ್ಟಂತರ ಆಸ್ತಿಯನ್ನು ನಾನು ನುಂಗುತ್ತೇನೆಂದು ನಿನಗೆ ಗೊತ್ತು.
ನೀನಪ್ಪ ಕಪಟ ವೇಷದ ಖಾದಿ ಧರಿಸಿ ಅಧಿಕಾರ ಚುಕ್ಕಾಣಿಯನ್ನು ಕೈಯಲ್ಲಿಟ್ಟುಕೊಂಡು ಕಂಡ ಸರ್ಕಾರದ ಆಸ್ತಿಯನ್ನು ನುಂಗಿ ಕೋಟಿ ಕೋಟಿ ಹಣವನ್ನ ಸಂಪಾದಿಸಿ ಆನೆಗೆ ಪದ ಬಂದಂತೆ ಮೆರೆಯುತ್ತಿರುವೆಯಲ್ಲ. ಆ ನಿನ್ನ ಕೋಟ್ಯಂತರ ಆಸ್ತಿಯನ್ನು ಒಂದೊಂದು ದಿನ ದೋಚಿಕೊಂಡು ಆಗದಿದ್ದರೆ ನನ್ನ ಹೆಸರು ಗಂಡುಗಲಿ ಬಂಡ ಬಲರಾಮನೇ ಅಲ್ಲ. ಸಿಂಗಾರವನ್ಯಾರ ಹುಡುಗಿ ಅಳ್ಳಾದ ದಂಡ್ಯಾಗ ಶಿವದ ಸಿಂಗಾರವನ್ಯಾರ ಹುಡುಗಿ ಅಳ್ಳಾದ ದಂಡ್ಯಾಗ ಮಪ್ಪ ಇಳಿಸಿ ನಿನಗೀಗ ಮುಣಗಿಸಿ ಬಿಡತೀನಿ ನೀರಾಗ ಶಿವದ ಸಿಂಗಾರವನ್ಯಾರ ಹುಡುಗಿ ಅಳ್ಳಾದ ದಂಡ್ಯಾಗ ಶಿವದ ಸಿಂಗಾರವನ್ಯಾರ ಹುಡುಗಿ ಅಳ್ಳಾದ ದಂಡ್ಯಾಗ ನನ್ನ ಅಲ್ಪ ಕಲೆಯನ್ನು ಮೆಚ್ಚಿ ಹನುಮಾನ್ ಕಬ್ಬಿನಿಗೆ 500 ರೂಪಾಯಿ ಅಲ್ರಿ ನನಗಂತೂ ಸಾಕಾಗೈತಿ ನೀವು ಚಂದ್ರಿ ಸಲುವಾಗಿ ಅಲ್ಲ ನಮ್ಮಿಬ್ಬರೊಳಗೆ ಯಾರನ್ನು ಲವ್ ಮಾಡ್ತಾನೋ ತಿಳಿವಲ್ಗೈತ್ರಿ ನನಗೂ ಹ್ಞೂ ಅಂತಾಳ್ರಿ ಆ ಮಗುಗೂ ಹ್ಞೂ ಅಂತಾಳ ಇವತ್ತಾಕಿ ಬರ್ಲಿಕ್ಕೆ ಚಂದ ಹಿಡಿದು ಕೇಳ್ತಾನಕ್ಕಿನ ಜಾತ್ರೆಗೆ ಬಾರ ಪಾತರಗಿತ್ತಿ ಅಡಿವೆಲ ಬೆಳ್ಳಕ್ಕಿ ಜಾತ್ರೆಗೆ ಬಾರ ಪಾತರಗಿತ್ತಿ ಅಡಿವೆಲ ಬೆಳ್ಳಕ್ಕಿ ನಮ್ಮೂರ ಜಾತ್ರೆಗೆ ಮೇಡಿ ಉಟ್ಟುಕೊಂಡ ತೀರ ಬರುವಾಗಿ ನಮ್ಮೂರ ಜಾತ್ರೆಗೆ ಮಿಂಚಿನ ಮೇಡಿ ಉಟ್ಟುಕೊಂಡು ಬರುವಾಗಿ ಜಾತ್ರೆಗೆ ಬಾರ ಪಾತರಗಿತ್ತಿ ಅಡಿವೆಲ ಬೆಳ್ಳಕ್ಕಿ ಜಾತ್ರೆಗೆ ಬಾರ ಪಾತರಗಿತ್ತಿ ಅಡಿವೆಲ ಬೆಳ್ಳಕ್ಕಿ ನಮ್ಮೂರ ಜಾತ್ರೆಗೆ ಮಿಂಚಿನ ಮೇಡಿ ಉಟ್ಟುಕೊಂಡು ಬರುವಾಗಿ ನಮ್ಮೂರ ಜಾತ್ರೆಗ ಮಿಂಚಿನ ಮೇಡಿ ಉಟ್ಟುಕೊಂಡು ಬರುವಾಗಿ ಹುಡುಗಿಯರಂದ್ರೆ ನೀ ಬರುದು ನನಗ ತಿಳಿಲಿಲ್ಲ ನೀ ಬಂದ್ರು ನನಗ ಸೋಲಿಲ್ಲ ನೀ ಬರೆದು ನನಗ ತಿಳಿಲಿಲ್ಲ ನೀ ಬಂದ್ರ ನನಗ ಸೋಲಿಲ್ಲ ಈ ಲಕ್ಷ್ಮಿಣಿ ಹಗರಲ್ಲ ಪ್ರತಿ ಹುಡುಗಗ ಒಲಗಲ್ಲ ಇವ್ರ ಕೈಗ ನಿನ್ನ ನೆನೆಯಾಲ ನೀ ಬರೆದು ನನಗ ತಿಳಿಲಿಲ್ಲ ನೀ ಬಂದ್ರ ನನಗ ಸೋಲಿಲ್ಲ ನೀ ಬರೆದು ನನಗ ತಿಳಿಲಿಲ್ಲ ನೀ ಬಂದ್ರ ನನಗ ಸೋಲಿಲ್ಲ ಏನ್ ಬಡಗಿ ಬಸ್ಯ ದಾರಾಗ ನಿಂತು ಒಬ್ಬ ಒಟ್ಟೊಟ್ಟು ಹಚ್ಚಿಲ್ಲ ಯಾಕೆ ಕೆತ್ತಕ್ಕೆ ಏನ್ ಸಿಗ್ಲಿಲ್ಲ ಬಾರ ಚಂದ್ರಿ ಬಾ ನಿಂದ ದಾರಿ ಕೈಯಾಕೈತಿ ನೋಡ ನೀ ಬಾಂದಿಲ್ಲ ಈಗ ನಿಂದ ಕೆತ್ತಿ ಬಿಡ್ತು ನೋಡ ಯಾಕೋ ಹೆಂಗೈತಿ ಮೈಯಾಗ ನೋಡ ಮಗನ ಸೆರಗ ಸುತ್ತಿ ಎದಿ ಮ್ಯಾಗ ಕೂತ್ ಹಿಟ್ಟನಾದಂಗ ನಾದ್ರ ಮಗನ ಬೆವ್ರ ಬಂದಿರ್ಬೇಕು ನಾದತ್ತೀರ ನಾದ್ರಿ ನೀ ನಾದಿದ್ರು ಒಂದ ನಾ ನಾದಿದ್ರು ಒಂದ ಒಟ್ಟಿನ್ಯಾಗ ಹಿಟ್ಟು ನಾದಿದ್ರು ರೊಟ್ಟಿ ಸಿಗ್ತಲ್ಲ ಅಟ್ ಸಾಕು ನನಗ ನಿನ್ನ ಜೀವನದಾಗ ಒಣಕಿ ಒಬ್ಬ ನೋಡೇನ ಅಕ್ಕೋ ನೀ ಮೌರ್ ಅಲ್ಲಲ್ಲಿ ನೀವು ಹುಟ್ಟಕ್ಕಿಂತ ಮೊದಲ ಊರು ಸಾತ್ ತೆಗ್ಯಾಳಕ್ಕೆ ಯಾ ನನ್ನ ಮಗ ಹೇಳಿ ಸತ್ತಾನಂತ ಯಾಕ ಎದುರಿಗೆ ನಿಂತಿದ ಕಣ್ಣ ಕಾಣವಳನ ನೀವು ಒಬ್ಬವ ಮತ್ ನಿನ್ನ ಮಣಿಕೆ ಎಲ್ಲಿ ಐತಿ ಮಗ್ಗಲ ಮನಿ ಚೆನ್ನ ಇಸ್ಕೊಂಡೋಗ್ಯಾಳ ಯಾಕ ಮಗ್ಗಲ ಮನಿ ಚೆನ್ನ ಇಸ್ಕೊಂಡೋಗ್ಯಾಳ ಯಾಕ ಅಲ್ಲೇ ಚಂದ್ರಿ ನಿಮ್ಮ ಮಣಿಕೆ ಮಂದಿ ಕೈ ಕೊಟ್ಟು ನೀವನು ಬಸವನಪ್ಪ ಗುಡಿಯಾಗಿನ ಗಂಟೆ ಬರ್ಸ್ತೀರನ ಬೇಕಾದ್ರೆ ನಮ್ಮ ಮನ್ಯಾಗ ಒಂದು ಹಳಿ ಮಣಿಕೆ ಐತಿ ಕೊಡ್ತಾನ ಬಾ ಅಲ್ಪನಾ ನಾ ಹೊಳಿ ಒಣಕಿ ಒಟ್ಟು ನೋಡಂಗಿಲ್ಪ ಏನೇ ಇದ್ರು ಹೊಸ ಒಣಕ್ ಬೇಕು ಅದಕ್ಕೇನು ಕಡಿಮೆ ಅದಾವಲ್ಲಿ ಚಂದ್ರಿ ಹೊಸ ಒಣಕಿ ರಗಡಿ ಕೆತ್ತಿಟ್ಟನ ಬೇಕಾದ್ರೆ ಚಂಜಿಗಡ್ಸೆ ನಮ್ಮ ಮನೆ ಕಡೆ ಬಾ ಹೊಸ ಒಣಕಿ ಬೇಕಂದ್ರೆ ಹೊಸ ಒಣಕಿನ ಕೊಡ್ತಾನ ಹಳಿ ಒಣಕಿ ಬೇಕಾದ್ರೆ ಹಳಿ ಒಣಕಿನ ಕೊಡ್ತಾನ ಈ ನಿನ್ನ ಒಣಕಿ ಸುದ್ದಿ ಕೇಳಿ ನನ್ನ ಮನಸ್ಸು ಕೆನಕಿ ಬಿಟ್ಟಿಯಲ್ಲೋ ನನ್ನ ಮಹಾರಾಜ ಅದಕ್ಕ ನೀನ್ ಇಲ್ಲಿಟ್ಟನ ನೀ ತಳಗ್ ಬಂದನ ನೀ ಯಾವಾಗ ನೀರು ಕುಡಿದ ಪ್ರಶ್ನೆ ಸಿನಗ ಆಗ ತಳಗ್ ಬಂದನ ಮತ್ತಾಗ ತಡ ಮಾಡ್ತೀವಿ ಒಂದ ನಾಕಿ ನಿನ್ನ ಗಿಡದ ಜಷ್ಟ ಭಾರಿ ಮಾವಿನಕಾಯಿ ಕಲ್ಲ ಒಗದ ಕೆಡವನೇನ ಸಣ್ಣ ಬೀಡಿಗಾಯ ಸಿಟ್ಟು ಮಾಡಿ ನಾಕಿಯ ಕತ್ತಗದಿ
किसी बाई जोर से जोर से ಭಾರಿ ಮಾವಿನಕಾಯಿ ಕಳ್ಳವಗದ ಕಡಬಲಿನ ಸಣ್ಣ ನೀರಿಗಾಗಿ ಸುತ್ತು ಮಾಡಿ ನಾಗಿಯ ಕಥಗದೆ ಬಿಸಿಬಾಯಿ ಸುತ್ತು ಮಾಡಿ ನಾಗಿಯ ಕಥಗದೆ ನಿನ್ನ ಬಾಯಿ ಮಾವಿನಕಾಯಿ ತಿನ್ನೋ ಮಾಸೆಯಾಗೈತಿ ಕಣ್ಣುಕಾಯಿ ನೋಡಿ ಜೀವ ಬಿಡತೈತಿ ಮಾವಿನಕಾಯಿ ಹೋಳ ಹಾಕತೀನ ಅರ್ಚಿ ಕೊಡಿ ಉಪ್ಪು ಹಾಕಿ ಇಡತೀನ ವರ್ಷ ಪೂರ ನಾನು ಉಪ್ಪಿನಕಾಯಿ ಹಾಕಿ ತಿಂಬೇಡ ಗಟ್ಟ ಭಾರಿ ಮಾವಿನಕಾಯಿ ಕಳ್ಳವಗದ ಕಡಬಲಿನ ಸಣ್ಣ ನೀರಿಗಾಗಿ ಸುತ್ತು ಮಾಡಿ ನಾಗಿಯ ಕಥಗದೆ ಬಿಸಿಬಾಯಿ ಸುತ್ತು ಮಾಡಿ ನಾಗಿಯ ಕಥಗದೆ ನಿನ್ನ ಬಾಯಿ ಹಣ್ಣು ಕಾಯಿ ರುಚಿ ನೋಡಿ ಹಿರಿ ಬಿಳಿನ ಬರ ಹುಡುಗ ತಿಂದ ಮೇಲೆ ಬದು ಹೋದರ ಕಾಯಿ ತಿಂದ ಬಿಟ್ಟು ಬಡಿ ಓಡಿ ಹೋದರ ನಾಗಿನಿ ನಾಗಿದ್ದ ಬಿಟ್ಟ ಭಾರಿ ಮಾವಿನಕಾಯಿ ಕಳ್ಳವಗದ ಕಡಬಲಿನ ಸಣ್ಣ ನೀರಿಗಾಗಿ ಸುತ್ತು ಮಾಡಿ ನಾಗಿಯ ಕಥಗದೆ ಬಿಸಿಬಾಯಿ ಯಾಕೋ ಮಗನ ಬಡಿಯ ಮಠ ಮಠ ಮದ್ದಿನ ಬಿಸಲಾಗ ಕುಣಿಯಾಕತ್ಯಲ್ಲೋ ಮಗನ ಕೈ ಬಿಡ್ತೀವೋ ಕಾಲು ಮುರಿಲೋ ಲೇ ಮಗನ ಆಕಿ ನಾನು ಹುಡುಗದಾಳ ಆಕಿ ಏನು ನೀ ತಲೆ ಹಾಕಿರಿ ನೀನು ತಲೆನ ತಗೋತಾನ ಮತ್ತ ಯಾಕಲಿ ಮಗನ ನನ್ನ ಮುಂದ ನನ್ನ ಹುಡುಗಿನ ಕರ್ಕೊಂಡು ಹೋಗ್ಕನಂತ ಆ ಮಗನ ಏ ಚಂದ್ರಿ ಈ ಕಡೆ ಬಾ ಏ ಚಂದ್ರಿ ಆ ಮಗನ ಹತ್ರ ಹೋಗಾಕ್ ಹೋಗ್ಬೇಡ ಅವಂಗ ಕಾಮಣಿ ರೋಗ ಐತಿ ಬಾ ಎತ್ತಾಗ ಏ ಚಂದ್ರಿ ಆ ಮಗಗ ಚಿಕ್ಕನ್ ಗುನ್ಯಾ ರೋಗ ಐತಿ ಅವನ ಕಡೆ ಹೋಗ್ಬೇಡ ಇತ್ತಾಗ ಬಾ ಸಾಕ ಮುಚ್ಚಳ ನೀವು ಆಡೋರ್ಲಿ ಬಾಯಿ ನಂಗೆ ಆ ಕಾಡು ಜಗ್ಗಾಡ ವಾಲಿಬಾಲ್ ಮಾಡ್ರಿ ನನ್ನ ಮಕ್ಕಳ ನಾನು ಗೊತ್ತಾಯ್ತು ಸೀಡ್ಸಿಗೋ ಮಕ್ಕಳ ಹಿಂಗ ಸೇಕದಿಂದ ನಮಗೆ ಗೊತ್ತಿಲ್ಲ ನೀವಿಬ್ಬರಿಗೆ ಕಾಮದ ರೋಗ ಮೊದ್ಲ ಗೊತ್ತಿತ್ತು ನನಗ ನೋಡ್ ಚಂದ್ರಿ ನೀ ಎರಡು ದೋಣಿ ಮೇಲೆ ಕಾಲಿಟ್ಟು ಟಾಟಾ ಮಾಡ್ಬೇಡ ನೀ ಯಾರನ್ನ ಲವ್ ಮಾಡ್ತಿ ಅದನ್ನ ಇವತ್ತು ಹೇಳೇ ಬಿಡ್ಬೇಕ ಏ ಚಂದ್ರಿ ಇವತ್ತು ನಿರ್ಣಯ ಆಗ್ಲೇಬೇಕ ನನ್ನಾರ ಲವ್ ಮಾಡ್ತೇಳು ಅವನಾರ ಮಾಡ್ತೇಳು ಇಬ್ರು ಒಬ್ರು ಲವ್ ಮಾಡ್ತೈತಿ ಇವತ್ತು ಹೇಳಬೇಕು ನೀ ಯಾರನ್ನಂತ ಹೇಳು ಇಬ್ರು ನನ್ನ ಎರಡು ಕಣ್ಣಿದ್ದಂಗ ಯಾರು ಕಣ್ಣೊಳಗೆ ಒಂದು ಕಣ್ಣು ಕೇಳಿದ್ರೆ ನನಗೆ ಏನಂತ ಹೇಳು ನಾ ಏನಂತ ಹೇಳಿ ತೋ ಇವ್ನು ಅವನು ಸಮ್ಮಿಸ್ ಸರ್ಕಾರ ಮಾಡ ಬುದ್ಧಿ ಆಡಾಕತ್ತಾಳು ಯಪ್ಪ ಈಕೆ ಏ ಚಂದ್ರಿ ಅದೆಲ್ಲ ಆಗಂಗಿಲ್ಲ ನೀರಲ್ಲಿದ್ದ ಕಮಲವನ್ನ ಕಿತ್ತು ತಂದು ನಿನ್ನ ಜಡಿಗೆ ಮುಡಿಸ್ತಾನ ನೀ ನನ್ನ ಮದುವೆ ಆಗಬೇಕ ಏ ಮಗನ ಹೆಂಗಾಯ್ತು ನೋಡಿ ನನ್ನ ಕೈ ಇದ್ರ ನಾಲ್ಕು ಬಾರ್ಸಿನ ಅಂದ್ರೆ ಬಾಯ್ ಬಡ್ಕೊಂಡ್ ಮನಿ ಹೊಕ್ಕಿ ಮಗನ ಸಾಕು ಸುಮ್ಮನಿರಪ್ಪ ಸಾಕು ಸೀಟ್ ಸಿಗೋ ಮಟ್ಟ ಹಿಂಗ ಮಕ್ಕಳ ಸೀಟ್ ಸಿಕ್ಕದಿಂದ ನಂದಲ್ಲ ನಮ್ಮ ಅಪ್ಪಂದಲ್ಲನವ್ರು ನೀವು ಇಬ್ರು ಇದನ್ನ ಮಾಡಕ್ ಹೋಗ್ಬೇಡ್ರಿ ಇಬ್ರು ಚಂದನ ಡ್ಯಾನ್ಸ್ ಮಾಡ್ರಿ ಯಾವ ಚಂದನ ಡ್ಯಾನ್ಸ್ ಮಾಡ್ತಾ ಅವ್ನು ಮಾತ್ರ ನಾನು ಮದುವೆ ಹಾಕೀನಿ
ಕರಿತೀನಿ ಬಾರ ತರ್ತೀನಿ ಕಾರ ಗಿಡ್ಡಿ ಮಾಡೋಣ ಆಲ್ ಇಂಡಿಯಾ ಟೂರ್ ಹೌದಾ? ರಗಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೋಣ ಹಾಯ್ಪಾನೆ ಜೋರ ಕರಿತೀನಿ ಬಾರ ತರುತ್ತೀನಿ ಕಾರ ಕರಿತೀನಿ ಬಾರ ತರುತ್ತೀನಿ ಲಕ್ಷ್ಮಿ ಮಾಡೋಣ ಆಲ್ ಇಂಡಿಯಾ ಟೂರ್ ರಗಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೋಣ ಹಾಯ್ಪಾನೆ ಜೋರ ಲಕ್ಷ್ಮಿ ನಾಡಿ ರೊಕ್ಕ ಬಂಗಾರ ಜೀವನ ಮಾಡೋಣ ಬೈತಾನೆ ತೀರೆ ರಬ್ಬು ಹಾಕೊಂಡ ಕೌದಿ ಮುಸುಗ ಹೊಣ ಹಚ್ಚಾಕಿ ನನ್ನ ಕಡಾಕ ಮಾವ ಅಣ್ಣಾಕಿ ನೀ ನಕ್ಕ ನಕ್ಕ ಕೆಂಪಿ ತಪ್ಪಿಸಿದೀನಿ ನನ್ನ ದಿಕ್ಕ ಹಿಡಿದುಲ್ಲ ಮುಕ್ಕ ಹುಡುಗರ ಬದುಕ ಹಿಡಿದುಲ್ಲ ಮುಕ್ಕ ಹುಡುಗರ ನನ್ನ ಬಾಡುಗ ಆಗಿ ನೀ ಬೆಳಗ ಲಕ್ಷ್ಮಿ ಮಾಡೋಣ ಆಲಿಂದ ತೀರ ಮಾಡಿ ನೀ ರೊಕ್ಕ ಬಂಗಾರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋಣ ಹಾಯ್ಪಾನೆ ಜೋರ ಅಲ್ರಿ ಅವನವನ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಅಲ್ರಿ ಅವನು ನಡು ದಾರ್ಯಾಗ ಇವನವನ ಹಿಂದು ಮುಂದು ಕುಡಿಯೋ ಸುರು ಹಚ್ಕೊಂಡು ಬಿಟ್ಟವ್ರಿ ಮತ್ತು ಇಲ್ಲಿ ಏನಾರ ಇಂಗ್ಲೀಷ್ ಪಿಕ್ಚರ್ ಶೂಟಿಂಗ್ ತೆಗಿಯಾಕತ್ತಾರೇನ್ರಿ ಮತ್ತು ಅಲ್ರಿ ಇವನವನು ಏನು ಕಾಲು ಕೆಟ್ಟು ಹೋತ್ರಿ ಈಗ ಕಾಲ ದಾಳ ಅಲ್ರಿ ಅವಾಗ ಈಗ ಏನಾರ ಆ ಮಹಾತ್ಮ ಗಾಂಧೀಜಿ ಇದ್ದಂದ್ರೆ ಉರ್ಲ್ ಹಾಕೊಂಡು ಕಡ್ಲಿ ಗಿಡಕ್ಕೆ ಉರ್ಲ್ ಹಾಕೊಂಡು ಸತ್ತು ಹೋಗ್ತಿದ್ರಿ ನಮ್ಮ ಕಾಲದಾಗ ಹಿಂಗೆ ನಿಂತಿದ್ದಿಲ್ಲ ಬಿಡ್ರಿ ನಮ್ಮ ಊರಾಗ ಒಂದು ಹುಡುಗಿಗೆ ಹುಡುಗ ಪ್ರೀತಿಸ್ತಿದ್ದು ರೀ ಆದ್ರೆ ಈಗ ಹಂಗಲ್ರಿ ಈಗ ಒಂದು ಹೀರೋ ವೈನಿಗೆ ಐದಾರು ಮಂದಿ ಹೀರೋಗಳು ನಾಯಿ ತಿರುಗಿದಂಗೆ ಗಣ 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 ತಿರುಗ್ತಾವ್ರಿ ಅಲ್ರಿ ನಾನು ಬಂದಿವ್ ನಾವು ಅರ್ಧ ತಾಸು ಮ್ಯಾಗಾತು ಇನ್ನು ಇವ್ನು ಒಳ್ಳೆ ನೋಡುವಲ್ರಿ ಅಲ್ರಿ ಒಂದೇ ಹುಡುಗಿ ಐತ್ರಿ ಇಬ್ಬರದಾರ್ರಿ ಮತ್ತು ಆ ಹುಡುಗಿ ಗತಿಯಾರ ಏನ್ರಿ ಮಾರಾಯ ಹುಡುಗಿ ಗತಿಯಾರ ಏನು ಅಲ್ರಿ ಹಿಟ್ಟಿನ ಚೀಲ ನಾಯಿ ಹರಿದಂಗೆ ಮಾಡಾಕತ್ತಾರ್ರಿ ನಾಯಿ ಹರಿದಂಗೆ ಮಾಡಾಕತ್ತಾವ ಏ ಹಣ್ಣು ಕಟ್ ನನ್ನ ಮಕ್ಕಳ್ರ ಏನ್ ಮಾಡಾಕ್ತಿರ್ಲಿ ಏ ನಿಮ್ಮ ಅವನ ಏನ್ ಮಾಡಾಕತ್ತಿ ಏನ್ ದುಬಲಾಗಿದ ಛತ್ರಿಗೆ ತಗೊಂಡು ಹಾಕೊಂಡು ಕಂದ ಹಾಕುವಂಗ ಅಪ್ಪ ಅಪ್ಪ ಏನು ನಿಮ್ಮ ಅವನ ಅವ್ರನ್ನ ಯಾಕೆ ಬೈಯಾಕ್ತೀನಿ ಅವನ ಪಾಪ ಎರಡು ಸಣ್ಣ ಕೂಸ್ ಇದ್ದಂಗದಾವು ಹೌದ ಯವ್ವ ನನ್ನ ಬಂಗಾರ ಕನ್ನಿ ಮುತ್ತಿನ ಚಂಡ ಅಲ್ವಾ ಮಗಳ ಇವರು ಸಣ್ಣವ್ರದಾರ ಅಂತೇಳಿ ನಿನ್ನ ಬಗಲಾಗ ಹೊತ್ಕೊಂಡು ಕೂತಿ ಅಂದ್ರೆ ಇವ್ರು ನಿನ್ನ ಸೊಂಟದ ಮೇಲೆ ಕೂತ್ಕೊಂಡ ಏನು ಹಿಡ್ಕೋತಾರತ್ ಮಾಡಿ ಹೋ ನಿಮ್ಮ ಅವನ ಅಷ್ಟ್ಯಾಕ ಅನುಮಾನ ಪಡ್ತೀವೋ ಪಡಿಜಂತಪ್ಪ ಮಾವ ನಿನಗೆ ಅಷ್ಟು ಅನುಮಾನ ಇದ್ರ ನೋಡೇ ಬಿಡಾಕತ್ತೆ ತಡಿ ಚಂದ್ರಿ ಈ ಕಡೆ ಬಾ ಮಾಮ ನೋಡುನು ನಿನ್ನು ನನ್ನ ಬಗಲಾಗ ಹತ್ತಿಸ್ಕೋ ನಾನಿನ್ನು ಏನು ಹಿಡ್ಕೋತ ಅನ್ನೋದು ನಿಮ್ಮ ಅಪ್ಪ ನೋಡ್ಲಿ ಲೇ ಚೆನ್ನ ನೀ ಬ್ಯಾರ ಸುಮ್ ಕುಂದ್ರಲಿ ಅಲ್ಲಿ ಮಗನ ಕಳ್ಳಿ ಕಟ್ಟಿ ಹಂಗೆ ಅದಿ ನೀನು ಹೆಂಗೆ ಕುಡ್ಸೋತಾಳ ಆಕಿಗೆ ನಾನ ಪಸಂದ್ ಹಾಕಣ ನನ್ನ ಕುಡ್ಸೋತಾಳ ಹೌದಲ್ಲ ಹೆಂಗೆ ತೆಗಿಯೋದು ನಿಂದಿರ್ಸ್ಲಿ ಅಲ್ಲಿ ಮಂಗ್ಯಾನ ಮಕ್ಕಳ್ರಿ ನನ್ನ ಮುಂದೆ ನಿಮ್ಮ ಮುಂದೆ 3 ಮೊಳದ ಮನುಷ್ಯ ನಿಂತಂಗೆ ನಿಂತೀನಿ ನಾನು ನಿನ್ನ ಡುಬ್ಬದ ಮ್ಯಾಗ ಕುಂದಿರ್ತನು
ನಾನು ನಿನ್ನ ಹೆಗಲಿ ಮೇಲೆ ಕುಂದಿರ್ತನು, ನಾನು ನಿನ್ನ ಸ್ವಂಟದ ಮೇಲೆ ಕುಂದಿರ್ತನು, ನಾನು ನಿನ್ನ ತಲೆ ಮೇಲೆ ಕುಂದಿರ್ತನು ಅಂತಿರೇಲಿ ನಾಚಿಕ್ಕಾಡಿ ನನ್ನ ಮಕ್ಕಳ್ರಿ. ಏ ಯವ್ವ ಮಗಳ ಅವ್ರ ಏನು ಮಾಡಾಕತ್ತಿದ್ರ ಅಂತೇನು ಕರೆ ಹೇಳ್ತೀವೋ ಹಾಕಂದ ಹೇಳ್ತೀನಿ. ನಾವು ದಾರಿ ಹಿಡ್ದ ಹೊಂಟಿದ್ನ್ಯಾ, ಕಣ್ಣಾಗ ಹುಳ ಹಾರ್ತಿತ್ತು. ಹೌದು ಅದಕ್ಕ ಈ ಚಾನಲ್ ಕಡೆ ತೆಗೆಸ್ಕೊಳಕತ್ತಿದ್ದೆ. ಹೌದು ವಾ ಯವ್ವ ಮಗಳ ಹೌದ. ಮುಂದಿದ್ದವೆಲ್ಲ ಕಣ್ಣಾಗಿನ ಹಳ್ಳ ತೆಗ್ಯಾಕತ್ತಿದ್ದ ಮಗಳ, ಇದಕ್ಕೆ ನಾ ಒಪ್ಪಿನಿ. ಮತ್ತ ಹಿಂದಿದ್ದವ ಏನ ಗುದ್ದನ್ಯಾಗ ಹಾವ ಬಿಡಾಕತ್ತಿದ್ದನ. ಎಲ್ಲೋ ಮಾವ ಆಕಿ ತಲ್ಯಾಗ ಹಂದಿ ಮೂರು ಸಿಕ್ಕೊಂಡಿ ಅಂದಿದ್ವು, ಅದನ್ನ ತೆಗ್ಯಾಕತ್ತಿದ್ ನೋಡ. ಲೇ ಮುಚ್ಕೋರ್ಲಿ ಮಂಗ್ಯ ನನ್ನ ಮಗನ ಬಡ್ಗ್ಯ. ಅಲ್ಲಲೇ ಈಕಿ ತಲ್ಯಾಗ ಏನು ಹಂದಿ ಮೂಳು ಸಿಕ್ಕೊಂಡಿದ್ವು ಮಗನ, ಈಕಿ ತಲೆನ ಹೋದ್ ಮುಳ್ಳಾಗ ಸಿಗಿಸಿದ್ರು. ಅಲ್ಲಲೇ ಮಂಗ್ಯನ ಮಗನ ಕಣ್ಣಾಗಿನ ಹಳ್ಳ ತೆಗಿತನು, ಕಿವ್ಯಾಗಿನ ಕೂಗನ ತೆಗಿತನ ಅಂತೇಳಿ ಕರ್ಕೊಂಡು ಬಂದ ಏನಾರ ಮುಗ್ನ್ಯಾನ ಹಂಕ ತೆಗಿತನಂತ ಏನಾರ ಅಂದ್ರಿ ನಿಮ್ಮವ್ರು ನಿಮ್ಮನ್ನ ಇಲ್ವಲ್ಲ, ನಿಮ್ಮನ್ನ ಜಾಡಿಸಿ ನಮ್ಮ ಪತ ಸಗಣಿ ಹಾಕ್ತಿರಿ ಮಕ್ಕಳ್ರಿ ಎಮ್ಮಿಗೆ. ಯವ್ವ ಮಗಳ ಚಂದ್ರವ್ವ ಬಾರ್ವಾ, ನಮ್ಮ ಗೌಡ್ರ ಮನ್ಯಾಗ ಎಮ್ಮೆ ಇಳಿಯಾಕತೈತ, ಎಮ್ಮೆ ಇಳಿಸ್ಕೊಂಡು ಬರುನು. ನಿಮ್ಮವ್ವ ಅಲ್ಲೇ ಒಂದು ಪ್ಯಾಂಡಿ ಮೇವು ಮಾಡಿಟ್ಟಾಳು, ಹೊತ್ಕೊಂಡ್ ಬರಾಕ್ತಿ ಬಾ ಯವ್ವ. ನಡಿಯಪ್ಪ ಬಾಯ್, ನೀ ಬಾ ಬರ್ತೀನಿ ನಡಿ. ನಿನ್ನೆ ಬೆಟ್ಟು ಹೋಗಂಗಿಲ್ಲ, ನಿನ್ನೆ ಬೆಟ್ಟು ವಾದ್ನ ನಾವ್ ಬಿಟ್ಟು ನಾ ಬರಂಗಿಲ್ಲ. ಬೆಟ್ಟು ವಾದ ಏನಾರ ನಿನ್ ನೋಡ ಉಪರಾಟಿ ಮಾಡ್ತಾರ. ನಾ ಮಾಡಿಸ್ಕೊಂಡ್ ಬರ್ತೀನಿ ನಡಿ. ಆಡ್ ಬಾರ ಯವ್ವ ನಮ್ಮವ್ವ, ಸುಮ್ಮನೆ ಬಾ, ಯಾಕಿ ಮಂಗ್ಯ ನನ್ನ ಮಕ್ಕಳು ಜೋಡಿ ಆಕಿಗಿಂತ ಚಾಂಡಿ ನಿನಗೆ ಹೆಚ್ಚಾಗೈತೆ. ನಡಿ ಓ ಮಾವ ನಡಿ. ಏನಾರ ಮಾಡ್ಕೊಡ್ದ ಏನಾರ ಮಾಡಿ ಹೊಟ್ಟೆ ಮುಂದಕ್ಕೆ ತಂದ್ರೆ ನಾನು ಮರ್ಯಾದೆ ಕಳಿತಿರು ಮರ ಬಿಟ್ಟು ಬಿಡ್ರು ಅಪ್ಪ. ಬಾ ನಡಿಯಪ್ಪ, ಬಾ ನಡಿಯಪ್ಪ, ಬಾ. ಏನಲಿ ಬಸ್ಯ ಹಾವ ಬಡ್ದು ಹದ್ದಿದಾಗ ಹಾಕಿದಂಗ ಆತಲ್ಲೋ ನಮ್ಮ ಬಾಳೆ. ಅಲ್ಲೋ ಚೆನ್ನ, ಈ ಮಗನದ ಕಾಟನ ಜಾಸ್ತಿ ಆಯ್ತು ನಮಗ. ಯಾವಾಗ ನೋಡ್ತೇವ್ ನೋಡ್ ಬರೀ ಅಡ್ಡ ಬರಾಕತ್ತಿದ್ವು ನಮಗ. ನೋಡ ಬಸ್ಯ, ಈ ಜಗತ್ನಾಗ ಅತಿ ಕಷ್ಟಕರ ಕೆಲಸ ಅಂದ್ರ ಈ ಹುಡುಗ್ಯಾರನ್ನ ಹೊಲಸ್ಕೋದ. ಯಾವ ಹೊತ್ನ್ಯಾಗ ಯಾವ ಹಾವು ಇರ್ತೈತಿ ಅನ್ನೋದು ಗೊತ್ತಾಗಂಗಿಲ್ಲ. ಹುಡುಗಿನ ಹೆಂಗ ಪಟಾಸ್ಬೇಕು ಅನ್ನೋದು ಹೇಳ್ತನು. ಬಾ ಹೋಗೋಣ. ಆಯ್ತು ನಡಿ ಹೋಗೋಣ. ಈ ಜಗವ ಮೆಟ್ಟಿ ಬಾರೋ ಬಾರೋ ಬಾರೋ, ಈ ವೀರತನಕ್ಕೆ ಬಾರೋ. ಲೇ ಮೈಲಾರಿ, ನಮ್ಮನ್ನ ಎದುರು ಹಾಕಿಕೊಂಡರೆ ಏನಾಗುತ್ತದೆ ಎಂದು ನಿನಗೆ ಈಗ ತಿಳಿದಿರಬೇಕಲ್ಲವೇ? ಈ ಬಲರಾಮ ಮಾಡಿದ್ದನ್ನೇ ಹೇಳುತ್ತಾನೆ, ಹೇಳಿದ್ದನ್ನೇ ಮಾಡುತ್ತಾನೆ. ಇಡೀ ಊರಿಗೆ ಗೊತ್ತಿರಬೇಕಾದರೆ ನೀನೊಬ್ಬ ರಣಧೀರನೆಂದು ತಿಳಿದುಕೊಂಡಿದ್ದು ನಿನ್ನ ಮುಟ್ಟಾಳತನ. ರಣಧೀರರನ್ನ ರಣರಂಗದಲ್ಲಿ ಮಾರಣ ಹೋಮ ಮಾಡಬೇಕಾದ್ರೆ ಯಾವ ಲೆಕ್ಕಲೇ ನನಗೆ? ಬಲರಾಮ್, ಯಾಕೆ ಬೇಗನೆ ಬಂದು ಬಿಟ್ಟಿದೆಯಲ್ಲ? ಹೋದ ಕೆಲಸ ಆಗ್ಲಿಲ್ವೇ? ಬಾವಾ, ಆಗುವುದಿಲ್ಲ ಎನ್ನುವ ಕೆಲಸ ಈ ಬಲರಾಮನ ಜಾತಕದಲ್ಲಿ ಇಲ್ಲ. ಅವತ್ತಿನ ಕಾಲದ ಸತ್ಯವಾದ ಸಾವಿತ್ರಿ ಇಂದಿನ ಕಾಲದಲ್ಲಿ ಸೂಳೆ ಆಗಬಹುದು. ಕನ್ನಂಬಾಡಿಯನ್ನು ಕಟ್ಟಿದ ಸರ್ ಎಂ ವಿಶ್ವೇಶ್ವರಯ್ಯನವರ ಕಟ್ಟಡ ಕುಸಿಯಬಹುದು. ಆದರೆ ಈ ಬಲರಾಮನ ಮಾತು ಅದೆಂದಿಗೂ ಸುಳ್ಳಾಗಲಾರದು. ಮೆಚ್ಚಿದೆ ಬಲರಾಮ್, ಈ ನಿನ್ನ ಮಾತಿಗೆ ನಾ ಮೆಚ್ಚಿದೆ. ಈ ನಿನ್ನ ಗಂಡು ಸಾಹಸಕ್ಕೆ ನಾನೆಂದಿಗೂ ನಿನಗೆ ಸಹಾಯವಾಗಿರ್ತೀನಿ ಮೈಲಾರಿ. ಈ ಎಮ್ಮೆಲ್ಲ ರಂಗೇಗೌಡ ಮುಗಿಯಿತು ಮಗನೇ,
ನಿನ್ನ ಜೀವನದ ಕೊನೆಯ ಗಳಿಗೆ. ಈ MLA ರಂಗೇಗೌಡನನ್ನೇ ಎದುರು ಹಾಕಿಕೊಳ್ಳುವಷ್ಟು ಸೊಕ್ಕು ಬಂದಿತ್ತಲ್ಲ ದರ್ಬೇಸಿ ನನ್ನ ಮಗನೇ. ಈಗ ಎಲ್ಲಿ ಅಡಿಗೆ ಹೋಯ್ತು ಆ ನಿನ್ನ ಶೌರ್ಯ? ದನಿ, ನೀವು ಅಪ್ಪಣೆ ಕೊಡುವವರೆಗೂ ಆ ಕೃಷ್ಣನ ಜನ್ಮಸ್ಥಳವನ್ನು ಬಿಟ್ಟು ಬರಲು ನನಗೆ ಅದೆಂದಿಗೂ ಸಾಧ್ಯವಿಲ್ಲ. ಸಾಯು ತನಕ ಅಲ್ಲೇ ಕೊಯ್ಯುತ್ತಾ ಬಿದ್ದರೆ ಆ ಮದ್ದಾನೆ. ಗೌಡ್ರ ನನಗೊಂದು ಈಗ ಸ್ವಲ್ಪ ಉಸಿರು ಬಂದಂಗ ನೋಡ್ರಿ ಅಪ್ಪ. ಛೇ 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 ಏನು ಉರ್ತಾವಳ್ಳಿರಿ ಅವ್ನು ಹಿಡ್ಕೊಂಡು ಬರ್ಬೇಕಾದ್ರೆ ಒಂದು ದೊಡ್ಡ ಹುಲಿ ಹಿಡ್ಕೊಂಡ್ ಬಂದಂಗಾತ್ರಿ. ಅಲ್ರಿ ಕಾಳಿಂಗ ವಾದ್ಯ ಹೇಳ್ಕೊಂಡು ಬರ್ಲಿ ಆ ಮಂಗ್ಯಾನ ಮಗನ. ನಮಸ್ಕಾರ ರೀ ಗೌಡ್ರೆ. ಹೋ ಬಾ ಪರಮೇಶಿ, ನನ್ನ ಮನೆ ಕಡೆ ನಿನ್ನ ಆಗಮನ ಯಾಕೆ? ಏನಾದ್ರೂ ಕೆಲಸವಿತ್ತೇನೋ? ಬರಲೇಬೇಕಲ್ಲ ಗೌಡ್ರೆ, ನಿಮ್ಮ ಹತ್ರ ಬರ್ಲಾರ್ದೆ ಇನ್ಯಾರ ಹತ್ರ ಹೋಗ್ಲಿ? ಸ್ವಲ್ಪ ಹಣ ಬೇಕಿತ್ತು. ಅಲ್ಲಲೇ ಪರಮೇಶಿ, ಮೊನ್ನೆ ಹೊಲ ಮಾರು ಹೊತ್ನಾಗ ನಾ ಹೊಲ ಕೊಡುದಿಲ್ಲ ಅಂತಿದ್ದೆ. ಮತ್ತೆ ಈಗ ಮತ್ತೆ ಹಣ ಬೇಕಂತ ಬಂದಿಯಲ್ಲಪ್ಪ. ಮೊನ್ನೆ ಅರ್ಧ ರೊಕ್ಕ ನಮ್ಮ ಗೌಡ್ರ ಹತ್ರ ಬಿಟ್ಟವಾದೆ. ಮತ್ತೆ ಈಗ ದುಡ್ಡು ಕೊಡಂತ ಕೇಳಕ್ ಬಂದಿಯಲ್ಲ ಲೇ ತಮ್ಮ ಪರಮೇಶಪ್ಪ. ಅಲ್ಲೋ ಪಡ್ಜಂತಪ್ಪ, ಈಗಿನ ದಿನ ಕಾಲದಾಗ ಸಾಕ್ತಾವ ಹಣ. ಮಾನಿ ಕೊಟ್ಟ ರೊಕ್ಕದಾಗ ಒಂದು ಪಲ್ಸರ್ ಗಾಡಿ ತಗೊಂಡೆ, ಮತ್ತ ಡ್ರೀಮ್ನ ಡ್ರೆಸ್ ಮಾಡ್ಕೊಂಡ ಊರೆಲ್ಲ ಮೆರೆದೆ. ಈಗ ಹೊತ್ತು ಮುಣಿತಾನ ಸಾಕ, ಸಾಕ. ಎಣ್ಣಿ ಬೆಣ್ಣಿ ಅಂತ ಖರ್ಚು ಮಾಡಿ ರೊಕ್ಕನೆಲ್ಲಂಗಾಯ್ತು ಪಡ್ಜಂತಪ್ಪ. ಅದಕ್ಕ ನಮ್ಮ ಗೌಡ್ರ ಹತ್ರ ಬಂದಿನ ನೋಡ. ನೋಡ್ ಮಗನ ಮೊದಲ ಹೊಲ ಕೊಡುದಿಲ್ಲ ಅಂತಿದ್ದೆ. ಮತ್ತ ಈಗ ಹೆಂಗ ನೋಡಿ ಹೊಲ ಮಾರಿದ್ದ ಮಗನ ಹೆಂಗ ಮೆರಿಯಾಕತ್ತಿ. ಅಲ್ಲ ಮುದುಕರಿ ಸುದೀಪ್ನಂಗ ಅಯ್ಯಲ್ಲೇ. ನೀ ಹೊಲ ಮಾರ್ಲಿಕ್ಕಂದ್ರ ಎಲ್ಲಿ ಅದ ಹಳಿ ಮನಿ ಅದ ಹರಕ್ ಚೊಣ್ಣ ಇದ್ರಾಗ ಇರ್ತಿದ್ದಿ ಮಗನ. ಪರಮೇಶ್, ನೀನು ಹೀಗೆ ರಾಜನಾಗಿ ಮೆರೆಯಬೇಕಾದ್ರೆ ನಮ್ಮ ಗೌಡ್ರನ್ನು ಯಾವತ್ತೂ ಮರೆಯಬೇಡ. ಒಂದು ವೇಳೆ ಮರೆತು ಎದುರಾಗಿ ನಿಂತರೆ ಆ ಎಲ್ಲರಿಗೆ ಬಂದ ಗತಿಯು ನಿನಗೂ ಬಂದದ್ದು ಎಚ್ಚರ. ಇರ್ಲಿ ಬಲರಾಮ, ಇರ್ಲಿ. ಹಾ ಪರಮೇಶಿ, ನೀನು ಕೂಡ ಇಲ್ಲೇ ನಮ್ ಜೊತೆ ಒಂದು 10 ನಿಮಿಷ ವೇಟ್ ಮಾಡು. ಏಯ್, ಒಳಗಡೆ ಫಾರಿನ್ ವಿಸಿಗಿ ತಂದಿಟ್ಟಿದ್ದೇನೆ, ತೆಗೆದುಕೊಂಡು ಬಂದು ಎಲ್ಲರಿಗೂ ಹಂಚು. ಆಯ್ತ್ರಿ ಗೌಡ್ರ, ಫೋನ್ ಬರ್ತೀನಿ. ಹುಟ್ಟಿನ ಮೇಲೆ ಸಾವಿರಬೇಕು, ಹಿಡಿದು ತೋರೋಣ ಬದುಕಬೇಕು. ಯಾಕೆ ಶಿಕ್ಷೆ ಈ ರಂಗ ಮಚ್ಚಾಗಿದು ನಿನ್ನ ನಿರೀಕ್ಷೆ. ಹಿಡಿದು ತೋರೋಣ ಯಾಕೆ ಪರೀಕ್ಷೆ. ತಾಯಿ ಹಾಲು ಕುಡಿಯುವಾಗ ಯಮನ ಸೋಡ ತಾಯಿ ಹುಟ್ಟುವನ್ನು ತಿಂದುಗಾಡೋದ್ರಲ್ಲಿ ನಮಸ್ಕಾರ ಗೌಡ್ರಿ. ಓ ರಾಜೀವ್ ಅಪ್ಪ, ಯಾಕೆ ಅಣ್ಣ ತಮ್ಮ ನನ್ನ ಮನೆ ಕಡೆ ಬಂದಿದ್ದೀರಲ್ಲ? ಏನೋ ಏನಾದ್ರೂ ಕೆಲಸವಿತ್ತೇನೋ? ಹಾ ಗೌಡ್ರಿ, ನೀವು ಸುತ್ತು ಹಳ್ಳಿಗಳಿಗೆ ರಾಜಮನೆತನದವರು, ಮೇಲಾಗಿ ದೊಡ್ಡ ರಾಜಕಾರಣಿಗಳು. ಅಂದಾಗೆ ನಿಮ್ಮಲ್ಲಿಗೆ ಬಂದರೆ ನಮ್ಮ ಕಷ್ಟವನ್ನು ಪರಿಹಾರ ಮಾಡುತ್ತೀರೆಂದು ನಂಬಿಕೆಯಿಂದ ನಿಮ್ಮಲ್ಲಿಗೆ ಬಂದಿದ್ದೇನೆ ಗೌಡ್ರಿ. ನೋಡ್ ರಾಜುವಪ್ಪ, ನಮ್ಮ ಗೌಡ್ರು ಇರುವುದೇ ನಿಮ್ಮಂಥವ್ರ ಕಷ್ಟ ಪರಿಹಾರ ಮಾಡಕ್ಕಂತ.
ಮತ್ತ ಈಗ ನಿನಗ ಏನು ಬೇಕಂತ ಹೇಳಿದ್ರ ಪಡಗನ ಸಲೀಸಾಗೆ ಮಾಡಾಕ್ ಬರ್ತೈತಿ ಕೊಡಾಕ್ ಬರ್ತೈತಿ. ಗೌಡ್ರಿ, ನಮ್ಮ ತಮ್ಮ ಮೈಲಾರಿಯನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಅದಕ್ಕೆ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಬಿಡಿಸಿಕೊಡಿ ಗೌಡ್ರಿ, ಬಿಡಿಸಿಕೊಡಿ. ಅಣ್ಣ ಅಣ್ಣನನ್ನು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದೇನೋ ನಿಜ. ಆದರೆ ಅಣ್ಣನನ್ನು ಅರೆಸ್ಟ್ ಮಾಡಲಿಕ್ಕೆ ಕಂಪ್ಲೇಂಟ್ ಕೊಟ್ಟವರು ಈ MLA ಸಾಹೇಬರು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗನೇ, ಯಾರೆದುರು ಎತ್ತು ಏನು ಮಾತಾಡುತ್ತೆ ಅಂದ್ರು ತಿಳಿದುಕೊಂಡು ಮಾತನಾಡು. ಕಾಡಿನಲ್ಲಿದ್ದ ಸಿಂಹರಾಜ ಯಾವತ್ತಿಗೂ ಸಪ್ತ ಜಿಂಕೆಯನ್ನ ತಿನ್ನುವುದಿಲ್ಲ. ಜೀವಂತವಾದ ಬೇಟೆಯನ್ನೇ ತಿನ್ನುವುದು ಅದರ ಕಸುಬು. ರಾಜೀವಪ್ಪ, ಕೋಪದಲ್ಲಿ ಕೊಯ್ದುಕೊಂಡ ಮಗು ಮತ್ತೆ ಹಿಂತಿರುಗಿ ಬರಲಾರದು. ಅಡಿಕೆಗೆ ಹೋದ ಮಾನ ಆನಿ ಕೊಟ್ಟರು ಬರದು. ಈ ನಿನ್ನ ತಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳು. ಬೆಂಗಳೂರು ಸಿಟಿಯಲ್ಲಿ ಓದಿದ್ದೇನೆಂದು ಸಾಕ್ಕಿನಿಂದ ಮೆರೆದರೆ ವಸನದ ಹಾದಿಯನ್ನು ತೋರಿಸಬೇಕಾಗುತ್ತದೆ ಈ ನಿನ್ನ ಮುದ್ದಾದ ತಮ್ಮನಿಗೆ. ಬಾಯಿ ಮುಚ್ಚೋ ಗುಲಾಮ. MLA ಮನೆಯಲ್ಲಿ ಗುಲಾಮಗಿರಿ ಆಗಿದ್ದೇನೆ ಎಂದು ಗುಂಡಾಗಿರಿ ಮಾಡಿದರೆ ನಿಮ್ಮ ಗುಂಡಾಗಿರಿಗೆ ಹೆದರುತ್ತಿವೆ ಎಂದು ತಿಳಿದಿರುವೆ. ಏನೂ ತಪ್ಪ ಮಾಡದ ನಮ್ಮ ಅಣ್ಣನನ್ನು ಅನ್ಯಾಯವಾಗಿ ಒಳಗೆ ಹಾಕಿಸಿದ ನೀವು ಜನ ಸೇವೆ ಮಾಡುವ ರಾಜಕಾರಣಿಗಳ ಸೊಕ್ಕಿನ ಕುಣ್ಣಿ, ಈ MLA ಮಾತಿಗೆ ನೀ ಮಿಕ್ಕಿ ನಡೆದರೆ ಮಗನೇ ನಿನ್ನನ್ನು ಸಹ ಒದ್ದು ಒಳಗೆ ಹಾಕಿಸಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡಲೇ ಹೊಚ್ಚು ಕುರಿಯೇ. ಏ ರಂಗೇಗೌಡ, ನಮ್ಮಂತ ಎಷ್ಟೋ ರೈತರನ್ನು ಅನ್ಯಾಯವಾಗಿ ಒಳಗೆ ಹಾಕಿಸಿದ ನೀನು ಕೊನೆಗೊಂದು ದಿನ ನಿಮ್ಮಂತ ಕೆಟ್ಟ ರಾಜಕಾರಣಿಯರೆಲ್ಲರೂ ಅಲ್ಲಿಗೆ ಹೋಗುವರೆಂದು ನೆನಪಿನಲ್ಲಿಟ್ಟುಕೋ. ನಮ್ಮಂತ ರಾಜಕಾರಣಿಗಳನ್ನು ಒಳಗೆ ಹಾಕಿಸುವ ಗಂಡು ಹೆಣ್ಣು ಹುಟ್ಟಿಲ್ಲ, ಹುಟ್ಟೋದೂ ಇಲ್ಲ. ಒಂದು ವೇಳೆ ಹುಟ್ಟಿದ್ದೇ ನಿಜವಾದರೆ ತಪ್ಪಾಯ್ತೆಂದು ನಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಸುಡುಗಾಡನ್ನ ಸೇರಿಕೊಳ್ತಾರೆ. ಏ ಬಲರಾಮ, ನಿಮ್ಮಂತ ಕೆಟ್ಟ ರಾಜಕಾರಣಿಯನ್ನು ಚಟ್ಟ ಕಟ್ಟಲು ಒಬ್ಬ ಲೋಕಾಯುಕ್ತ ಅಧಿಕಾರಿ ಸಂತೋಷ್ ಹೆಗಡೆ ಅಂತವರು ಮತ್ತೆ ಹೆಡೆ ಎತ್ತಿ ನಿಂತರೆ ನಿಮ್ಮಂತ ಉಳಿದ ಎಷ್ಟೋ ರಾಜಕಾರಣಿಗಳ ಹೆಂಡಂದಿರು ವಿಧಿವೇಯರಾಗುತ್ತಾರೆ ಎಂದು ನಿನ್ನ ಡೈರಿಯಲ್ಲಿ ಬರೆದಿಟ್ಟುಕೋ. ನರ ಸತ್ತನ ಮರ್ದನನ ಮಗನೇ, ನಮ್ಮ ಮನೆಗೆ ಬಂದು ನಮಗೆ ಎದುರಾಗಿ ನಿಂತು ಮಾತನಾಡಷ್ಟು ಧೈರ್ಯವೇ ನಿನಗೆ? ಏ ಸಂಗಮೇಶ್, ನಮ್ಮ ಈ ಬಲರಾಮನ ಸಿಟ್ಟು ನೆತ್ತಿಗೆ ಇರುವಷ್ಟರಲ್ಲಿ ಸುಮ್ಮನೆ ಇಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲದಿದ್ದರೆ ನಾವು ಯಾರು ಎಂಬುದನ್ನ ಈಗಲೇ ತೋರಿಸಬೇಕಾಗುತ್ತದೆ. ಎಚ್ಚರ. ನೀನು ದುಡ್ಡಿನಲ್ಲಿ ದೊಡ್ಡವನಾಗಿರಬಹುದು, ದುಡ್ಡಿನ ವಿಷಯವೊಂದು ಬಿಟ್ಟು ಇನ್ನೆಲ್ಲ ಮಿಕ್ಕಿದ ವಿಷಯದಲ್ಲಿ ನೀನು ನನಗೆ ಬಚ್ಚ ನನ್ ಮಗ ಎಂದು ತಿಳಿದುಕೋ. ಸಂಗಮೇಶ, ಮುಚ್ಚು ಬಾಯಿ ಪಾಪಿ. ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದದ್ದು ಇವರ ಜೊತೆ ಜಗಳವಾಡುವುದಕ್ಕಲ್ಲ, ಜೈಲಿನಲ್ಲಿದ್ದ ನಮ್ಮ ತಮ್ಮ ಮೈಲಾರಿಯನ್ನು ಬಿಡಿಸಿ ತರುವುದಕ್ಕೆ. ಅದನ್ನು ಬಿಟ್ಟು ದೊಡ್ಡವರಿಗೆ ಈಗ ಬಾಯಿಗೆ ಬಂದಂತೆ ಮಾತನಾಡುತ್ತೀಯಲ್ಲ, ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ? ಯಾರನ್ನ ದೊಡ್ಡವರು, ಯಾರು ದೊಡ್ಡವರು? ಅನ್ಯಾಯವಾಗಿ ಒಬ್ಬ ರೈತನನ್ನು ಒಳಗೆ ಹಾಕಿಸಿದರಲ್ಲ, ಇವರು ದೊಡ್ಡವರ? ಅಥವಾ ಇಡೀ ರಾಷ್ಟ್ರಕ್ಕೆ ಅನ್ನ ಹಾಕ್ತಾರಲ್ಲ ನಮ್ಮಂತ ರೈತರು ದೊಡ್ಡವರ? ಯಾರು ದೊಡ್ಡವರು, ಯಾರು ದೊಡ್ಡವರು ಎಂಬುದು ಹೇಳುವುದಕ್ಕೆ ಮೇಲೊಬ್ಬ ಕುಳಿತಿದ್ದಾನೆ, ಅವನೇ ಇಡೀ ಜಗತ್ತಿಗೆ ದೊಡ್ಡವನು ಅಣ್ಣ. ಸಂಗಮೇಶ್, ಮುಚ್ಚು ಬಾಯಿ. ನಿನಗೆ ಎಷ್ಟು ಸಾರಿ ಹೇಳಿದರು ತಿಳಿಯೋದಿಲ್ಲವೇ? ನೀನು ಇನ್ನ ಮೇಲೆ ಇಲ್ಲಿ ಒಂದು ಕ್ಷಣನೂ ನಿಲ್ಲಬೇಡ, ತೊಲಗು ಇಲ್ಲ.
ರಾಜೀವಪ್ಪ, ನಿನಗಿರುವ ತಾಳ್ಮೆ ಸಹನೆ ಆ ನಿನ್ನ ತಮ್ಮಂದ್ರಿಗೆ ಎಳ್ಳು ಕಾಲಷ್ಟು ಇಲ್ಲ. ಯಾಕಂದ್ರೆ 4 ಅಕ್ಷರ ಕಲಿತಿದ್ದೀನಿ ಎಂಬ ಸೊಕ್ಕು ಬಂದಿದೆ ಆ ನಿನ್ನ ತಮ್ಮಂದಿರಿಗೆ. ನೋಡಿ ಗೌಡ್ರಿ, ಅವನಿನ್ನೂ ಚಿಕ್ಕವನು, ರೋಷದಲ್ಲಿ ಏನೇನೋ ಮಾತನಾಡಿಬಿಟ್ಟ. ಅದಕ್ಕಾಗಿ ಅವನ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿಬಿಡಿ ಗೌಡ್ರಿ. ಇದೂಪ ಅಪ್ಪಗ ಹುಟ್ಟಿದ ಮಾತು ಅಂದ್ರ ಅಲ್ಪ, ನಿನಗ ಎಷ್ಟೀಗ ಹಣ ಬೇಕಲ್ಲ ಅಷ್ಟು ಹಣ ಕೊಡ್ತೀವಿ. ಏನಂತೀಪ? ಗೌಡ್ರಿ, ನೀವು ಏನೇ ಹೇಳಿದರು ಅದನ್ನು ತಪ್ಪದೆ ಪಾಲಿಸುತ್ತೇನೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನ್ನ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಡಿ ಗೌಡ್ರಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಗೌಡ್ರ, ಇವ್ರಿಗೆ ರೊಕ್ಕ ಹಂಗ ಬಿಡಬೇಡ್ರಿ. ಈಗ ಗಾಳಿ ಬಿಟ್ಟೈತೆ, ತೂರ್ಕೊಂಡ ಬಿಡ್ರಿ ಗೌಡ್ರ, ತೂರ್ಕೊಂಡ ಬಿಡ್ರಿ. ರಾಜೀವಪ್ಪ, ಬಾ, ನಿನ್ನ ತಮ್ಮನನ್ನು ನಾನು ಬಿಡಿಸಿಕೊಡುತ್ತೇನೆ. ಆದರೆ ನಿನ್ನ ಹೊಲವನ್ನು ನಮಗೆ ಮಾರಾಟ ಮಾಡಬೇಕು. ಏನಂತೀಯ? ಲೇ ರಾಜೀವಪ್ಪ, ಹಾ ಇನ್ನ ಬ್ಯಾಡಪ್ಪ. ಇಲ್ಲಕಂದ್ರ ನಿನ್ನ ತಮ್ಮ ಮೈಲಾರಿ ಈಗ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋದ್ರ ಉಳಿತಾನ, ಇಲ್ಲ ಅಂದ್ರ ಇಲ್ಲೇ ಸಾಯ್ತಾನ. ಮತ್ತೆ ಇದಕ್ಕೇನಂತೀಪ? ಅನ್ನೋದ್ರಲ್ಲಿ ಏನಿದೆ ಪಡಿಸಂತಪ್ಪ? ನನ್ನ ತಮ್ಮ ನನ್ನ ಆಸ್ತಿಗಿಂತ ನನ್ನ ತಮ್ಮ ಬದುಕಬೇಕು. ಅವನು ಬದುಕಿದರೆ ಮುಂದೆ ಇಂಥ 10ರಷ್ಟು ಆಸ್ತಿಯನ್ನು ಗಳಿಸಬಹುದು. ನಾನು ನೀವು ಹೇಳಿದ ಹಾಗೆ ನನ್ನ ಆಸ್ತಿಯನ್ನು ಮಾರಲು ಸಿದ್ಧನಿದ್ದೇನೆ. ದಯವಿಟ್ಟು ನನ್ನ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಡಿ ಗೌಡ್ರೆ, ಬಿಡಿಸಿಕೊಡಿ. ಪಡಜಂತಿ, ಸಹಿ ಮಾಡಿಸಿಕೋ ಇವನ ಕಡೆಯಿಂದ. ಆಯ್ತ್ರಿ ಯಪ್ಪ ಗೌಡ್ರ, ಸಹಿ ಮಾಡ, ಇದೊಂದು ಸಹಿ ಮಾಡಪ್ಪ. ಪಡಜಂತಿ, ಇವನಿಗೆ ಹಣ ಕೊಟ್ಟು ಅಳಿಸಿಬಿಡು. ತುಗಾರಪ್ಪ ಹಣ. ಮತ್ತ ಇಲ್ಲಿ ಕಿಸಿಯ ಕಳ್ರದು ಬಾಳದಾರಪ್ಪ, ಜೋಪಾನಿಂದ ತಗೊಂಡ್ ಹೋಗಪ್ಪ. ನೋಡು ರಾಜಪ್ಪ, ನಮ್ಮ ಗೌಡ್ರ ಮಾತಿಗೆ ಒಪ್ಪಿಕೊಂಡಿದ್ದಕ್ಕೆ ನಿಮ್ಮ ತಮ್ಮನು ಹೊರಗೆ ಬಂದ, ಮತ್ತೆ ಕೈ ತುಂಬಾನು ಹಣ ಸಿಕ್ಕಿತ್ತು. ಇದ ಹಣ ಇಟ್ಟುಕೊಂಡು ಚಂದಾಗ ಜೀವನ ನಡೆಸ್ಕೊಂಡು ಹೋಗಪ್ಪ ರಾಜೀವಪ್ಪ. ಆಯ್ತು ಗೌಡ್ರೆ, ನಾನಿನ್ನು ಬರುತ್ತೇನೆ. ಹಾ ಪಡಜಂತಿ, ನೀನು ಕೂಡ ಈ ರಾಜೀವಪ್ಪನ ಜೊತೆಗೆ ಹೋಗಿ ಅವನ ತಮ್ಮ ಮೈಲಾರಿಯನ್ನ ಬಿಡಿಸಿಕೊಂಡು ಬಾ. ನಾನು ಕಮಿಷನರ್ಗೆ ಫೋನ್ ಮಾಡಿ ಹೇಳ್ತೀನಿ, ಹೋಗು. ಆಯ್ತ್ರಿ ಗೌಡ, ನೀವು ಹೇಳಿದಂಗ ಮಾಡ್ತೀರಿ ಅಪ್ಪ. ಹಾ ನಡೆ, ಹೋಗೋಣ. ತಡಿಯೋ ರಾಜೀವಪ್ಪ, ನಾನು ಬರ್ತೇನೆ. ಪಡ್ಜಂತಪ್ಪ, ನಂಗೂ ಸ್ವಲ್ಪ ಹಣ ಕೊಡ್ತೀಯ? ಯಾರು ಬೇಡ ಅಂತಾರ್ಲಿ ತಮ್ಮ, ತಗೋ ಹಣ, ತಗೋ, ಎಂಜಾಯ್ ಮಾಡ್ರಿ. ನೀನು ಒಂದು 10,000 ತಗೊಂಡ ಬಿಡ. ಹೋಗು ಮಗನೇ, ಹೋಗು. ನಾನೆಂಬುವ ನರವನ್ನು ಕಿತ್ತು ನರಭಕ್ಷಕನಾಗಿ ಮೆರೆಯುತ್ತಿರುವ ಈ ರಂಗೇಗೌಡ, ಈ MLA ರಂಗೇಗೌಡನನ್ನು
ಎದುರು ಹಾಕಿಕೊಂಡು ಬದಿಕುಳಿದವರು ಯಾರೂ ಇಲ್ಲ ಈ ಊರಿನಲ್ಲಿ. ಮಾವ, ಇನ್ನು ಮುಂದೆ ನಾವು ಕೊಟ್ಟ ಪ್ರಸಾದವನ್ನ ಸ್ವೀಕರಿಸಬೇಕು. ಈ ಊರಿನ ಮೂರ್ಖ ಜನರು ಒಂದು ವೇಳೆ ಈ ದೇವರು ಕೊಟ್ಟ ಪ್ರಸಾದವನ್ನ ಸ್ವೀಕರಿಸದಿದ್ದರೆ ಒಂದೊಂದು ದಿನವರೆಗೆ ಅಪಾಯದ ನಂಟು ಕಟ್ಟಿಟ್ಟ ಬುತ್ತಿ. ಗೌಡ್ರೆ, ಇನ್ನು ಮುಂದೆ ಈ ಊರಿನಲ್ಲಿ ನಾವೇ ರಾಜ ಮಹಾರಾಜರು. ಗರತಿ ಎಂಬ ಸೋಗಮ ಹಾಕಿ ಬಾಳಲೆ ಬಳಗಳ ಹೆಣ್ಣ ಚಂಚಲ ಮನದಿ ಕಾಲನ ಜಾರಿ ಹಾದರ ಹೆಣ್ಣ ಮುಂದ. ನನ್ನ ಉಸಿರಿನಲ್ಲಿ ಉಸಿರಾಗಿದ್ದ ನನ್ನ ಮೈಲಾರಿ ಈಗ ಇಲ್ಲಿರುವನು ಏನು? ಅವನ ಬಾಳ್ನಲ್ಲಿ ಆಟವಾಡಿದ ಆ ದೇವರು ನನ್ನನ್ನು ಯಾವತ್ತೂ ಕ್ಷಮಿಸುವುದಿಲ್ಲ. ಮೈಲಾರಿ, ಈಗ ನೀನೇನಿದ್ಯಾ? ಆಗಿರುವ ಘಟನೆಗಳೆಲ್ಲ ನಿನ್ನ ಮುಂದೆ ಹೇಳಬೇಕು ಅಂತ ನನ್ನ ಮನಸ್ಸು ತುಂಬ ಹಾಕಿರ್ತಾ ಇದೆ. ಮೈಲಾರಿ, ಎಲ್ಲಿರುವೆ ಮೈಲಾರಿ, ಎಲ್ಲಿರುವೆ? ಮೈಲಾರಿ ಗೀತಾ, ಗೀತಾ, ಬನ್ರಿ, ಏನಾಯ್ತು? ನೋಡು ಗೀತಾ, ನಿನಗೆ ಏನ್ ತಂದಿದ್ದೀನಿ ಅಂತ. ಓಹೋ, ಸೀರೆನಾ? ಅಕ್ಕಳಿಗೆ ತುಂಬಾ ಚೆನ್ನಾಗಾಗುತ್ತೆ ಬಿಡಿ. ಅಯ್ಯೋ ಗೀತಾ, ಇದು ಅತ್ತಿಗೆಗಲ್ಲ ಕಣೆ, ನಿನಗೆ ತಂದಿದ್ದೇನೆ. ಏಕೆಂದರೆ ಮದುವೆ ಸಮಯದಲ್ಲಿ ನನ್ನದು ಅಂತ ನಿನಗೆ ಏನೂ ಕೊಟ್ಟಿಲ್ಲ. ಅದಕ್ಕೆ ಈ ಸೀರೆಯನ್ನು ಪ್ರೀತಿಯಿಂದ ತಂದಿದ್ದೇನೆ, ತೆಗೆದುಕೋ ಗೀತಾ. ಯಾರು ಹೇಳಿದ್ದು ನೀವೇ ನನಗೆ ಕೊಟ್ಟಿಲ್ಲ ಅಂತ? ಮದುವೆಗೆ ಮುಂಚೆ ಕೊಟ್ಟಿದ್ದು ಇಷ್ಟು ಬೇಗ ಮರ್ತ್ರ? ಒಂದು ಗಂಡು ಒಂದು ಹೆಣ್ಣಿಗೆ ಪ್ರೀತಿಯಿಂದ ಕೊಡಬೇಕು, ನಿಮ್ಮ ಹಾಗೆ ಮೋಸದಿಂದ ಅಲ್ಲ. ಗೀತಾ, ನಿನಗೆ ಎಷ್ಟು ಸಾರಿ ಹೇಳುವುದು ಅದೊಂದು ಕೆಟ್ಟಗಳಿಗೆ ಮರೆತು ಬಿಡು ಎಂದು. ಏನೋ ನಡೆಯಬಾರದಿತ್ತು, ಆಕಸ್ಮಿಕವಾಗಿ ನಡೆದು ಹೋಯಿತು. ಅದನ್ನೇ ನೀನು ಮನಸ್ಸಿನಲ್ಲಿಟ್ಟಿಕೊಂಡು ಏಕೆ ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀಯ? ಅದು ನಿನಗೂ ಸುಖ ಇಲ್ಲ, ನನಗೂ ಸುಖ ಇಲ್ಲ. ಹೌದ್ರಿ, ನನಗೂ ಚೆನ್ನಾಗ್ ಗೊತ್ತು. ಇದರಲ್ಲಿ ಸುಖ ಸಿಕ್ಕಿದ್ದು ನಿಮಗೆ ವಿನಃ ನನಗಲ್ಲ. ನೋಡಿ, ನೀವು ನನ್ನ ದೇಹ ಕದ್ದಿರ್ಬೋದು, ಮನಸ್ಸನ್ನೆಲ್ಲ. ಒಂದು ವೇಳೆ ನನ್ನ ಮನಸ್ಸನ್ನು ಕದಿತೀನಿ ಅಂತ ಬಂದ್ರೆ ಅದು ನನ್ನ ಹತ್ರನೇ ಇಲ್ಲ. ಹಾಗೀತಾ, ನನಗೆ ಚೆನ್ನಾಗಿ ಗೊತ್ತು. ಮನಸ್ಸಿಲ್ಲದೆ ನನ್ನ ಮದುವೆ ಆಗಿದ್ದೀಯಾ ಎಂದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀನು ಈ ರೀತಿ ಅನ್ಯಾಯ ಮಾಡುವುದು ತಪ್ಪು ಗೀತಾ, ತಪ್ಪು. ಹಾಗಾದ್ರೆ ನೀವು ಮಾಡಿದ್ದು ಸರಿನಾ? ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಒಂದೇ ಒಂದು ಕ್ಷಣದಲ್ಲಿ ಹಾಳು ಮಾಡಿಬಿಟ್ರಲ್ಲ, ನೀವು ಮಾಡಿದ್ದು ಸರಿನಾ? ಈ ನನ್ನ ಹೃದಯವೇ ಒಡೆದು ಚಿತ್ರ ಚಿತ್ರವಾಗಿದೆ. ಹೇಳ್ರಿ, ಯಾಕೆ ಈ ರೀತಿ ಮಾಡಿದ್ದು ಹೇಳಿ. ಗೀತಾ, ನಾನು ಮಾಡಿದ್ದು ತಪ್ಪೇ. ಆ ತಪ್ಪಿಗೆ ಕ್ಷಮೆನೇ ಇಲ್ಲವೇ? ಮನುಷ್ಯ ತಾನು ಮಾಡಿದ ತಪ್ಪಿನ ಅರಿವು ಆಗಿದ ಮೇಲೆ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲವಂತೆ. ಈಗ ನನ್ನ ತಪ್ಪಿನ ಅರಿವು ನನಗಾಗಿದೆ ಗೀತಾ. ನನ್ನನ್ನು ಕ್ಷಮಿಸಿ ಬಿಡು ಗೀತಾ, ಕ್ಷಮಿಸಿ ಬಿಡು. ಇಲ್ಲ, ನನಗಾದ ನೋವನ್ನು ಮರೆತು ನಿಮ್ಮನ್ನು ಯಾವಾಗ ನಾನು ಒಪ್ಪಿಕೊಳ್ತೀನೋ ಆವಾಗಲೇ ನಾನು ನಿಮ್ಮ ಹೆಂಡತಿ. ಅಲ್ಲಿವರೆಗೂ ಊರು ಜನರಿಗೆಲ್ಲ ನಾವಿಬ್ರು ಗಂಡ ಹೆಂಡತಿ ಮಾತ್ರ. ಬೇಡ ಗೀತಾ, ಬೇಡ. ಇಂಥ ಘೋರವಾದ ಶಿಕ್ಷೆಯನ್ನು ನನಗೆ ಕೊಡಬೇಡ. ದಯವಿಟ್ಟು ನನ್ನ ಮಾತು ಕೇಳು ಗೀತಾ. ಗೀತಾ, ಯಾಕಮ್ಮ ಏನೋ ಗಲಾಟೆ ಮಾಡ್ತಿರೋ ಹಾಗಿದೆ? ಏನಾಯ್ತಮ್ಮ? ಏನಿಲ್ಲಕ್ಕ, ಇವರೊಂದು ಸೀರೆ ತಂದು ಕೊಟ್ಟಿದ್ರು, ಅದು ಬೇಡ ಅಂತ ಹೇಳಿದೆ. ನೋಡಿ, ಮದುವೆಗೆ ಮುಂಚೆ ನನ್ನ ತಂದೆ ತಾಯಿಗಳು ನನಗೆ ಅಲ್ಲಮ್ಮ ಸೀರೆ ಗೀತಾ. ಕೊಡಿಸಿಲ್ವಿ. ನೋಡಮ್ಮ, ಗಂಡ ಪ್ರೀತಿಯಿಂದ ಸೀರೆ ತಂದು ಕೊಟ್ರೆ ಅದನ್ನ ನಗುನಗುತ್ತಾ ಸ್ವೀಕಾರ ಮಾಡೋದನ್ನ ಬಿಟ್ಟು ಈ ರೀತಿ ಬೇಡ ಅಂತ ಹೇಳೋದು ತಪ್ಪಲ್ವೇನಮ್ಮ? ಅಕ್ಕ, ಅವ್ರು ತಂದ್ರೆ ಸೀರೆ ಖಂಡಿತವಲ್ಲಿ ಉಡ್ತೀನಿ. ಆದ್ರೆ ಯಾಕಮ್ಮ, ಆದ್ರೆ ಏನಾಯ್ತು? ಆದ್ರೆ ಅವರ ಸ್ವಂತ ದುಡಿಮೆಯಿಂದ ದುಡಿದು ಯಾವಾಗ ನನಗೊಂದು ಸೀರೆ ತಂದು ಕೊಡ್ತಾರೋ ಆವಾಗಲೇ ನಾನು ಉಟ್ಕೊಳ್ಳೋದು. ಅಂದ್ರೆ ಏನಮ್ಮ ನಿನ್ನ ಮಾತಿನ ಅರ್ಥ?
ಅಂದ್ರೆ ಇಷ್ಟು ದಿನ ಅವರ ಅಣ್ಣನ ಹಣದಲ್ಲಿ ಬದುಕ್ತಿದ್ದಾರೆ. ಇನ್ನಾದ್ರೂ ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ನನ್ನ ಮಾತಿನಲ್ಲಿ ಏನಾದರೂ ತಪ್ಪಾದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ನೋಡಿದ್ಯೇನೋ ಕೋತಿ ಅಂತವನೇ. ಅವಳು ಆಡೋ ಮಾತಲ್ಲಿ ಗೊತ್ತಾಗುತ್ತೆ ಅವಳು ಎಂಥ ಹುಡುಗಿ ಅಂತ. ಹೋಗಿ ಹೋಗಿ ಅವಳಿಗೆ ಮೋಸ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೆ ಹೇಗೋ ಬಂತು? ಅತ್ತಿಗೆ, ನಾನು ಬೇಕು ಅಂತ ಉದ್ದೇಶ ಪೂರ್ವದಿಂದ ಮಾಡಲಿಲ್ಲ ಅತ್ತಿಗೆ. ಹೋಗ್ಲಿ ಬಿಡು. ಇನ್ಮೇಲೆ ನೀನು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೋ. ನಿನ್ನ ಸ್ವಂತ ದುಡಿಮೆಯಲ್ಲಿ ಅವಳನ್ನ ಚೆನ್ನಾಗಿ ನೋಡಿಕೋ. ಆಗ ಅವಳಿಗೆ ನಿನ್ನ ಮೇಲಿರೋ ಕೋಪ ಹೋಗಿ ನಿನ್ನ ಮೇಲೆ ಖಂಡಿತ ಅವಳು ಪ್ರೀತಿ ಬಂದೇ ಬರುತ್ತೆ. ಆಗ ಅವಳು ನೀನು ಮಾಡಿದ ತಪ್ಪನ್ನು ಖಂಡಿತ ಅವಳು ಕ್ಷಮಿಸ್ತಾಳೆ. ಆಗಲೇ ಅತ್ತಿಗೆ, ನೀ ಹೇಳಿದ ಹಾಗೇ ಮಾಡುತ್ತೇನೆ. ಪ್ರೀತಿಯ ಹೂವೇ ಮುಳ್ಳಾಗಿ ಚುಚ್ಚಿ ಕಣ್ಣೀರು ಬಾರದಲ್ಲ, ಲಯವೆಲ್ಲ ಲಯವಾಗಿ ಕಳ್ಳ ಅಂತರೇ ಜಾನಕಿ, ಜಾನಕಿ ನೋಡು ಯಾರನ್ನ ಕರ್ಕೊಂಡು ಬಂದಿದ್ದೇನಂತ. ಚೆನ್ನಾಗಿದ್ಯೇನೋ? ಯಾಕೆ ನಿನ್ಗೆ ಇಷ್ಟೊಂದು ಕೋಪ? ಆ ಕೆಟ್ಟ ರಾಜಕೀಯ ವ್ಯಕ್ತಿಗಳ ಸಹವಾಸ ಬೇಡ ಅಂತ ನಾನು ಪದೇ ಪದೇ ಹೇಳಿದ್ರು ಕೂಡ ಕೊನೆಗೆ ನಿನ್ನ ಹಠವನ್ನು ಸಾಧಿಸ್ಬಿಟ್ಟಿಲ್ಲಪ್ಪ ನೀನು. ಅತ್ತಿಗೆಮ್ಮ, ಆ ಗೌಡನ ಗುಲಾಮಗಿರಿಗೆ ಹೆದರಿ ನನ್ನ ಹೊಲವನ್ನು ಮಾರುವುದಿಲ್ಲ ಅಂತ ಹೇಳಿದೆ. ತಪ್ಪಾಯಿತೆ ನಮ್ಮ ಅತ್ತಿಗೆ, ತಪ್ಪಾಯಿತ ಅತ್ತಿಗೆ. ನಾನು ಮಾಡಿದ್ದೆ ತಪ್ಪಾದರೆ ನಿಜ, ಆದರೆ ಈಗ ಅನ್ನ ಮಾಡುತ್ತಿರುವುದು ತಪ್ಪಲ್ಲೇನ ಅತ್ತಿಗೆ? ತಪ್ಪಲ್ಲವ? ನಿಮ್ಮನ್ನ ಏನಪ್ಪ ಅವ್ರೇನ್ ತಪ್ಪು ಮಾಡಿದ್ದಾರೆ? ಅತ್ತಿಗೆ, ನಮ್ಮ ಮದುವೆ ವಿಷಯ ಇರಬಹುದು ಅಲ್ವೇ ಅಣ್ಣ? ಛೇ ಸಂಗಮೇಶ್, ಅದಕ್ಕೆ ಅಷ್ಟೊಂದು ಬೇಸರ ಯಾಕ ಪಟ್ಟುಕೊಳ್ತೀಯ? ಸಂಗಮೇಶ್ ನೋಡು, ಸಂಗಮೇಶನ ಮದುವೆ ಅರ್ಜೆಂಟ್ ಆಗಿ ಆಯ್ತಂತ ಅಣ್ಣ ಬರುವ ದಾರಿಯಲ್ಲೇ ನನಗೆ ಹೇಳಿಕೊಟ್ಟಿದ್ದಾನೆ. ನೋಡು ಸಂಗಮೇಶ್, ಇರುವ ಒಬ್ಬ ತಮ್ಮನ ಮದುವೆಯಲ್ಲಿ ನಾನು ಇರಲಿಲ್ಲ ಅಂತ ನನಗೂ ಸ್ವಲ್ಪ ಬೇಜಾರಾಯಿತು. ಸಂಗಮೇಶ್, ದೇವರಂತ ಅತ್ತಿಗೆ ಅಣ್ಣ ಇರುವಾಗ ನೀನೇಕೆ ಬೇಸರ ಪಟ್ಟುಕೊಳ್ಳುತ್ತೀಯ? ಸಂಗಮೇಶ್, ನೀನೇಕೆ ಬೇಸರ ಪಟ್ಟುಕೊಳ್ತೀಯ? ಅಣ್ಣ, ನೀನು ಇಲ್ಲದ ಸಮಯದಲ್ಲಿ ಮದುವೆ ಆಗಿದ್ದು ನಂದು ತಪ್ಪೆ. ಆದರೆ ಏನು ಮಾಡುವುದು, ಎಲ್ಲ ವಿಧಿಯ ಬರಹ ನಡೆದು ಹೋಯಿತು. ಹೋಗಲಿ ಬಿಡು ಸಂಗಮೇಶ್, ಅದಕ್ಕೆ ಅಷ್ಟೊಂದು ಏಕೆ ವ್ಯತ್ಯಪಟ್ಟುಕೊಳ್ಳುತ್ತೀಯ? ಸಂಗಮೇಶ್, ಎಲ್ಲ ನಮ್ಮ ಹಣೆ ಬರದಲ್ಲಿ ಬರದಾಗೆ ತಿಳಿದುಕೊಂಡು ಬಾಳಿದರಾಯಿತು. ಹಾಗಾದ್ರೆ ನಿಮ್ಮನ್ನ ತಪ್ಪು ಮಾಡಿದ್ದಾರೆ ಅಂತ ಯಾವ ವಿಷಯಕ್ಕೆ ಹೇಳಿದ್ಯಪ್ಪ? ಅತ್ತಿಗೆಮ್ಮ, ನಾನು ಯಾವ ಆಸ್ತಿಯನ್ನು ಇಟ್ಟುಕೊಂಡು ಬಾಳೆ ಮಾಡಬೇಕಂತಿದ್ದೇನೋ ಆಗ ನನ್ನ ಜೈಲಿಗೆ ಕಳಿಸಿದ್ರಲ್ಲ, ಅದೇ ಆಸ್ತಿಯನ್ನು ಮಾರಿ ನನ್ನನ್ನು ಅಣ್ಣ ಜೈಲಿನಿಂದ ಬಿಡಿಸಿಕೊಂಡು ಬಂದನಲ್ಲ, ಜೈಲಿನಿಂದ ಬಿಡಿಸಿಕೊಂಡು ಬಂದ. ಏನಪ್ಪ ಹೇಳುತ್ತಿರುವೆ ನೀನು? ಕೇಳಮ್ಮ ಅತ್ತಿಗೆ, ಅಣ್ಣನನ್ನೇ ನೀನೇ ಕೇಳು. ಏನ್ರಿ ಮೈಲಾರಿ ಹೇಳೋ ಮಾತು ನಿಜನಾ? ಹೇಳ್ರಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಹೌದು ಜಾನಕಿ, ಅವನು ಹೇಳುತ್ತಿರುವ ಮಾತು ನಿಜ. ಅಣ್ಣ, ಯಾಕಣ್ಣ ಏಕೆ ಹೀಗೆ ಮಾಡಿದೆ? ಹೀಗೆ ಮಾಡಲೆಂದು ಅವರ ಮನೆಯಿಂದ ನನ್ನ ಅಟ್ಟಿ ಬಿಟ್ಟೆಯಾ? ಹೇಳಣ್ಣ, ಹೇಳು. ಯಾಕ್ರಿ ಹೇಗೆ ಮಾಡಿದ್ರಿ? ನಾವು ಬದುಕುವುದಕ್ಕಿಂತ ಇರುವ ಆಸ್ತಿಯನ್ನು ಮತ್ತೊಬ್ಬರಿಗೆ ಮಾರಿ ಬಂದಿದ್ದೀರಲ್ಲ, ಮುಂದೆ ನಮ್ಮ ಜೀವನದ ಗತಿ ಏನು? ನಾವು ಬದುಕುವುದಾದ್ರೆ ಹೇಗೆ? ಜಾನಕಿ, ಏನೇನೋ ತಿಳಿಯದೆ ಮಾತನಾಡಬೇಡಿ. ಒಂದು ವೇಳೆ ನಮ್ಮ ಆಸ್ತಿಯನ್ನು ಮಾರದಿದ್ದರೆ ನಮ್ಮ ಮೈಲಾರಿ ಹಿಂತಿರುಗಿ ಬರುತ್ತಿರಲಿಲ್ಲ. ಅದು ಗೊತ್ತಾ ನಿಮಗೆ? ನಮ್ಮ ಮೈಲಾರಿ ನಮ್ಮ ಕಣ್ಣು ಮುಂದೆ ಇದ್ದರೆ ಇಂಥ 10ರಷ್ಟು ಆಸ್ತಿಯನ್ನು ಗಳಿಸಬಹುದೆಂದು ತಿಳಿದು ಈ ರೀತಿ ಮಾಡಿದ್ದೇನೆ. ಇದು ಎಲ್ಲ ನಿಮಗೆ ತಪ್ಪು ಅನಿಸಿದರೆ ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ. ಅಣ್ಣ, ನಿಲ್ಲಣ್ಣ, ನಿಲ್ಲು. ಏಕೆ ಹೀಗೆ ಮಾಡಿದೆ ಹೇಳಣ್ಣ.
ಹೋಗ್ಲಿ ಬಿಡಪ್ಪ. ಒಟ್ಟಿನಲ್ಲಿ ನೀನು ಹಿಂತಿರುಗಿ ಬಂದಿಯಲ್ಲ ಅಷ್ಟೇ ಸಾಕು. ಅದೇ ನಿಮಗೆ ದೊಡ್ಡ ಆಸ್ತಿ ಇದ್ದಂತೆ. ಮತ್ತೆ ಅದೇ ದುಡ್ಡಲ್ಲಿ ಬೇರೆ ಎಲ್ಲಾದರೂ ಹೊಲವನ್ನು ಖರೀದಿ ಮಾಡಿದ್ರೆ ಆಯ್ತು. ಹಾ, ಒಂದು ನಿಮಿಷ ಇಲ್ಲೇ ಇರು. ಒಳಗಡೆ ಸಂಗಮೇಶನ ಹೆಂಡತಿ ಇದ್ದಾಳೆ, ಅವಳನ್ನ ಕಳಿಸ್ಕೊಡ್ತೀನಿ. ಆರತಿ ತೆಗೆದುಕೊಂಡು ಬರ್ತಾಳೆ. ಅತ್ತಿಗೆಮ್ಮ, ಆದಷ್ಟು ಬೇಗ ಬಾ, ನಿನ್ನ ಜೊತೆ ಸ್ವಲ್ಪ ಮಾತನಾಡುವುದಿದೆ. ಆಯ್ತಪ್ಪ. ಹಾ, ಗೀತಾ ಎಲ್ಲಿದ್ದಾಳೋ ಏನೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ಅವಳಲ್ಲಿಗೆ ಹೋಗಿ ಅವಳನ್ನು ಮುದ್ದಾಡಬೇಕೆನ್ನುವ ಆಸೆ ನನಗೆ ತುಂಬಾ ಆಸೆ ಆಗ್ತಾ ಇದೆ. ಗೀತಾ, ನೀನು ಹೇಗಿದ್ಯೋ ಏನೋ ನನಗೊಂದು ಚೆನ್ನಾಗಿ ಗೊತ್ತಿಲ್ಲ. ಗೀತಾ, ಎಲ್ಲಿದ್ದರೂ ಬೇಗ ಬಾ. ಗೀತಾ, ಎಲ್ಲಿದ್ದರೂ ಬೇಗ ಬಾ. ನಾನು ನಿಮ್ಗೆ ಆರತಿ ಮಾಡ್ಬೇಕು, ಸ್ವಲ್ಪ ಈ ಕಡೆ ತಿರ್ಕೊಳ್ಳಿ. ಮೈಲಾರಿ, ನೀನು ನೀನೇನ್ ಗೀತಾ? ಅಯ್ಯೋ ವಿಧಿ, ನಾನು ತಪ್ಪು ಮಾಡಿಬಿಟ್ಟೆ ಮೈಲಾರಿ. ನಾನು ತಪ್ಪು ಮಾಡಿದೆ. ಯಾವ್ದು ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ, ಅದೇ ಆಗಿ ಹೋಯ್ತು ನನ್ನ ಜೀವನದಲ್ಲಿ. ಮೈಲಾರಿ, ದಯವಿಟ್ಟು ನನ್ನ ಕ್ಷಮಿಸು ಮೈಲಾರಿ, ದಯವಿಟ್ಟು ಕ್ಷಮಿಸು. ಮುಚ್ಚು ಬಾಯಿ, ಹುಚ್ಚು ನಾಯ. ಮಾಡುವ ತಪ್ಪನ್ನು ಮಾಡಿಬಿಟ್ಟು ಈಗ ತಪ್ಪಾಯ್ತೆಂದು ಕೇಳಿದರೆ ನಾನು ಕ್ಷಮಿಸಿ ಬಿಡುವೆನಾ? ಗೀತಾ, ನೀನೇ ನನ್ನ ಪ್ರಾಣ ಎಂದು ತಿಳಿದುಕೊಂಡಿರುವಾಗ ನನಗೇಕೆ ಈ ರೀತಿ ಮೋಸ ಮಾಡಿದೆ? ಇಲ್ಲ ಮೈಲಾರಿ, ಅದೇನಾಯ್ತು ಅಂತ ಸ್ವಲ್ಪ ಕೇಳು ಮೈಲಾರಿ. ಅದು ಬೇಡ ಗೀತಾ, ನೀನು ಮುಂದೆ ಏನನ್ನು ಹೇಳುವುದು ಬೇಡ. ನೀನು ಹೇಳೋ ಮಾತನ್ನು ನಾನು ಕೇಳಲಿಕ್ಕೆ ಸಿದ್ಧನೂ ಇಲ್ಲ. ಆಯ್ತೇನಮ್ಮ ಗೀತಾ? ಆಯ್ತು ಅಕ್ಕ. ಮೈಲಾರಿ, ಮೈಲಾರಿ, ಇವು ಸಂಗಮೇಶನ ಹೆಂಡತಿ ಗೀತಾ ಅಂತ, ತುಂಬಾ ಒಳ್ಳೆ ಹುಡುಗಿ. ನಮಸ್ಕಾರ. ಗೀತಾ, ಇವನು ಮೈಲಾರಿ ಅಂತ, ನಿನ್ನ ಗಂಡನ ಅಣ್ಣ, ಅಂದ್ರೆ ನಿನಗೆ ಭಾವ. ನಮಸ್ಕಾರ. ಸರಿ, ತುಂಬಾ ಹೊತ್ತಾಯ್ತು, ಬನ್ನಿ ಊಟ ಮಾಡೋರಂತೆ. ಕಲ್ ಮಾಡೈತಿ ಅವ್ರ ಹುಡುಗಿ ಮ್ಯಾಸೇಜ್ ಕಳಿಸೈತಿ, ಐ ಲವ್ ಯು ಮಾಮ ಅಂತದಿ. ಅವ್ರ ಹುಡುಗಿ ಮಿಸ್ ಕಾಲ್ ಮಾಡೈತಿ, ಅವ್ರ ಹುಡುಗಿ ಮ್ಯಾಸೇಜ್ ಕಳಿಸೈತಿ, ಐ ಲವ್ ಯು ಮಾಮ ಅಂತದಿ. ಅಲ್ರಿ, ಇವ್ ನಾವು ನೀ ಹಾಳಾದ ವಯಸ್ಸರ ಯಾರು ಕಂಡಿದಾರಂತ. ಈ ವಯಸ್ಸಿನಾಗ ಹೆಣ್ಣಿನ ಗುಂಗ್ ಹಚ್ಕೊಂಡ ಕುತ್ರ ಕುಂಡ್ರಾಕ್ ಆಗವಲ್ದು, ನಿತ್ರ ನಿಂದ್ರಾಕ್ ಆಗಲ್ಲ. ಮಕ್ಕೋತ್ನಂದ್ರ ನಿದ್ದೆ ಎತ್ತವಲ್ಲಾಗೈತೆ. ಹೊಲದಾನ ಕೆಲಸ ಅಂತೂ ಹಂಗ ಉಳಿದ್ ಬಿಟ್ಟಾವ. ಯಪ್ಪ, ಹಂಗ ಉಳಿದ್ ಬಿಟ್ಟಾವ. ನೀ ಆಡಕ ಬರವಲ್ಲಿ ನಮ್ಮ ಹಳೆಯ ಮೆಟ್ಟಿಗೆ ಬರ್ಕುಂತ ನೋಡತಿದ್ದಿ ಮಣಿ ಮುಂದಿನ ಗಟ್ಟಿಗೆ ಬರಲಿಗೆ ಹೇಳ್ತಾರ ಹುಡುಗಾಡಿ ಸಾಯಾಗಿ ಸಿಕ್ಕರ ಬಡಿದಿ ನಂದಾಕಿ ನಮ್ಮ ಸಣ್ಣನ ಓಡ್ಯಾಗ ನೀ ಚಂದನ ಬೆಳ್ಳಕ್ಕಿ ನಾ ಮಣಿ ಮುದವಾದರ ನೀ ಕೂಡ ಹಿಡಿಯಾಕೆ. ಗೋವಿಂದ 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 ಅಂತೀನಿ. ಅಲ್ಲ, ಹಿಡ್ಕೊಂಡು ಸಿಕ್ಕಾಪಟ್ಟೆ ಹೊಲ ಹಿಡ್ದಾನ. ನೀ ನೋಡಿದ್ರ ಕಮತಿಗೆ ನಾಯಿ ತಿರ್ಗಾಡ ತಿರ್ಗಾಡಕತ್ತಿ ಅಲ್ಲೋ. ತೋ ನಿಮ್ಮವ್ರು ನಿಮ್ಮ ಅಂತವ್ರ ಬೆನ್ನ ಹತ್ಯ ಏನ್ ಮಾಡುದು ಅಂತನ್ನ. ಅಲ್ಲ, ಹೊಲ್ದಾ ದುಡಿ ಹುಡುಗನ ತಲಿ ಕೆಡಿಸಿ ನೀನೇನ ರಾಜ, ನೀನೇನ ಚಿನ್ನ ಅಂತ ಹೇಳಿ ಐ ಲವ್ ಅಂತೇಳಿ ನಡದಾಗ ಪ್ಯಾಂಟ್ ನಿಂದ್ರಲಂಗ್ ಮಾಡ್ಬಿಟ್ರು. ನಿಮ್ಮ ಅವ್ರು ನಡದಾಗ ಪ್ಯಾಂಟ್ ನಿಂದ್ರಲಂಗ್ ಮಾಡ್ಬಿಟ್ರಿ. ನಿನ್ನ ಸ್ವಂತ ಇರೋದು ಏಸ್ ಎಕರೆ ಹೊಲಾರ ತೋರ್ಸ್ ನೋಡೋಣ. ನೋಡ ಚಂದ್ರಿ, ನನ್ನ ಹೆಸರಲ್ಲಿ ಇದ್ದದ್ದು ಸ್ವಂತ 3 ಎಕರೆ ಹೊಲ. ನಡು ಹೊಲದಾಗ ಒಂದ್ ಹಾಳ ಬಾವಿ ಇತ್ತು. ಆ ಹಾಳ ಬಾವಿ ಮುಚ್ಚ ಹಾಕಿಬಿಟ್ರು ನೋಡ. ತೂನಿನ ಬಾಯಾಗ ನಾನು ಅಂತೀನಿ. ಅಲ್ಲ, ಸ್ವಂತ ಹೊಲ ಇಟ್ಟುಕೊಂಡು
ಅಲ್ಲ ಬೋರ್ ಐತೆ ಅಂತ ಹೇಳಕತ್ತಿ ಅದ್ರ ತುಂಬಾ ಕರಿಕೆ ಬೆಳೆಸ್ಕೊಂಡ್ ನಿಂತಿಯಲ್ಲ ಪೀಕ್ ಎಲ್ಲಿಂದ ಬರ್ಬೇಕು ಬೆಳೆ ಎಲ್ಲಿಂದ ಬೆಳಿಬೇಕು ನೋಡ್ ಚಂದ್ರಿ ಕರಿಕಿನ ನಿತ್ತ ಹರಗ್ತನ ಇದ್ದ ಬಾಯಿ ಮ್ಯಾಲ ಒಂದು ಬೋರ್ ಹಾಕಿ ಅದ್ರಲ್ಲೇನ ನೀರ್ ಹಾಸಿ ಕಮ್ಮನ ಬೀಜ ತಂದ ಬೆಳಿ ತೆಗಿಲಿಕ್ಕಂದ್ರ ನನ್ನ ಹೆಸರು ಚಂದ ನನ್ನ ಸೂರ ನೇನ ಬಗ್ಗೆ ಇಷ್ಟ ಹೇಳಕತ್ತಿ ಅಲ್ಲ ಬೋರ ಜಂಗ್ ಹಿಡಿದು ಹೊಂಟೈತಿ ನೀರ್ ಎಲ್ಲಿಂದ ಬೆಳಿಬೇಕು ಪೀಕ್ ಎಲ್ಲಿಂದ ಬೆಳಿಬೇಕು ಬೆಳೆ ಎಲ್ಲಿಂದ ತೆಗಿತಿ ನೀನು ನೋಡ್ ಚಂದ್ರಿ ನಿನಗ್ ತಿಳಿಬೇಕಾದ್ರ ನಾ ಬೆಳಿಬೇಕು ಅದ ಮುಂದೆ ನಿನಗ ಗೊತ್ತಾಗತ್ತಿ ಈಗ ಯಾರನ್ನ ಲವ್ ಮಾಡ್ತಿ ಹೇಳ ಅಯ್ಯೋ ನನ್ ರಾಜ ನನ್ನ ತೇಜ ನೀನೇ ಅಲ್ಲವೇ ನನ್ನ ಮುದ್ದಿನ ರಾಜ ಹಂಗಾದ್ರ ಒಂದ ಉಮ್ಮ ಕೊಡ್ಲಾ ಸತ್ಯವಾಗ್ಲ ಕೊಟ್ಟ ಬಿಡ ಕರೆನು ಕೊಟ್ಟ ಬಿಡ ನೀನು ಬಿಟ್ಟು ನಾನು ಯಾರ್ದಾರ ನಮ್ಮ ಮೌ ನಾನಿ ಮಾಡೈತಿ ನೀನೇ ನನ್ನ ಉಮ್ಮ ಕೊಡ್ಲಾ ಮತ್ತ ಅವನು ಉಮ್ಮ ಕೊಡಂದ್ರ ಜ್ವಲ್ಲಾನ ಹಸ್ತಾಳಲ್ಲೋ ಯಪ್ಪ ನೋಡ ಚಂದ್ರಿ ಈಗ ಮದ್ವೆ ಆಗಿಬಿಡುನ ಮದ್ವೆಗೆ ಹೋದೆ ಮದ್ವೆನ ಆಗಿಬಿಡುದು ಇನ್ನೇನೈತಿ ಮತ್ತ ಆ ಕಡೆ ಹೋಗಿಬಿಡುನು ನೀನು ಬಿಟ್ಟು ನನಗ್ಯಾರ ಅದಾರ ಹೌದಿಲ್ಲ ಹಾ ಚಲೋ ಮಾಡ ಕೊಂಡ್ಬಿಟ್ಟಿನಿ ವಾಟಿಕ ಶಂಪು ಹಚ್ಚಿ ತೊಳೆದಳ ಇನ್ನು ಚಂದನಾರ ತವ ಕೂದಲ ನಾ ಬರತೀನಂತ ತೆರೆದಿಟ್ಟಾಳ ಆಕಿಯ ಮನೆಯ ಬಾಗಲ 1 2 3 ಶಾಂಪು ಹಚ್ಚಿ ತೊಳೆದಳ ಏನು ಚಂದನಾರ ತವ ಕೂದಲ ನಾ ಬರತೀನಂತ ತೆರೆದಿಟ್ಟಾಳ ಆಕಿಯ ಮನೆಯ ಬಾಗಲ ಕಂಪಾನ ಹೆಣ್ಣಾಕಿ ನೆನಪಿದ ಬರುವಾಗಿ ಒಪ್ಪಿಳಗೆ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ ವಾಟಿಕ ಶಾಂಪು ಹಚ್ಚಿ ತೊಳೆದ ಇನ್ನು ಚಂದನಾರ ತವ ಕೂದಲ ನಾ ಬರತೀನಂತ ತೆರೆದಿಟ್ಟಾಳ ಆಕಿಯ ಮನೆಯ ಬಾಗಲ ಆಕಿಯ ಮನೆಯ ಬಾಗಲ ಕಬಿಕೊಂಡ ಹೆಜ್ಜೆ ಎಡದ ನಲ್ಲ ನಾಚುವಂಗ ಬಂಗಾರು ಬಡಿವಾರ ಮಾಡ್ತಾನ ಭರ್ಜರಿ ಗುಡ್ದಾಗ ಅಪ್ಪಾಟ ಬಂಗಾರ ರೀ ಬಂಗಾರ ತೊರ್ನಕ ಸಿಂಗಾರಕ್ಕೆ ಕಡಿಮೆ ಇಲ್ಲದಂಗೆ ಬೆಳಗಾರ ನಿನ್ನ ಗಲ್ಲ ನೋಡಿದ್ರ ಬೆಲ್ಲ ಕೊಡುವಂಗ ಅಕ್ಕೈತಿ ನನಗ ಹಂಗೆ ಮಾಡಿ ಅಕ್ಕೈತಿ ನನಗ ಹಂಗೆ ಮಾಡಿ ಲಾ 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 ರೇ 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 ನಮ್ಮ ಅಪ್ಪಿಲ್ದ ಮದುವೆ ಆಗುದಾ ಅವ ಈ ಕಟ್ಟ ಬರ್ತಾನ ಅವ್ನ್ ಗೊತ್ತಿಲ್ಲ ಮದುವೆ ಆಗಿಬಿಡುನು ಹೋಗಿರೊಂದು ಗಟ್ಟಿ ಬೇಡ ಈಗ ನಮ್ಮ ಅಪ್ಪ ಬಂದಂದ್ರೆ ಏನ್ ಮಾಡೋಣ ಪತ್ತಾರ ಅಂಗಡಿಯಾಗ ಕೊಡ್ ಗೊತ್ತಾಕತಿ ಏನೈತೆ ಅನ್ನೋದು ನಮ್ಮ ಬಾಯ ಕಸ ಹಾಕ್ಲಿ ಕೊಂಡು ತಂದು ಮುಚ್ಚಿಟ್ಕೋ ಏ ಕೊಂಡದಲ್ಲದ ನಮ್ಮ ಅಲ್ಕಿ ಸಿದ್ದಾಪನ್ ಕೊಟ್ಟಾನ ಓ ವರದಕ್ಷಿಣೆ ಕಾಣಿಕೆನ ಇದು ಮತ್ ನಿನಗ್ ಚೈನಾ ಕೊಟ್ಟನ ಕಾಟಾಗದಿ ಕೊಡಿಸ್ಬೇಕಲ್ಲ ಅವ್ರು ಎಲ್ಲ Congratulations. ನಾಟಕ ಮುಗಿದ್ಮೇಲೆ ಎದಕ್ಕೆ ಏ ಅಪ್ಪ ಅಲ್ಲೋ ಯಪ್ಪ ನಮ್ಮ ಮಾನ ಮರ್ಯಾದೆ ಎಲ್ಲ ಕಳೆದು ಬಿಡ್ತ್ರಿ ಅಲ್ರಿ ಎಣ್ಣ ಹಡಿಬೇಕು ಹಡಿಬಾರ್ದ್ರಿ ಅಲ್ರಿ ನಮ್ಮ ಮಾತು ಕೇಳಲಾರ್ದನ ಏ ಯವ್ವ ಮಗಳ
ಆ ಕಡೆ ಏನ್ ನೋಡಾಕತ್ತಿ ಏ ಯವ್ವ ಈ ಕಡೆ ನೋಡ್ಲ ಅಲ್ಲೋ ನಿಮ್ಮ ಅವನ ಯಾರನ್ನ ಕೇಳಿ ಈ ನಿರ್ಧಾರಕ್ಕೆ ಬಂದಿ ಏನ್ ಮಾಡ್ಲಿಪ್ಪ ವಯಸ್ಸು ಬಂದ ಮಗಳ ಮನ್ಯಾಗ ಇಟ್ಕೊಂಡ್ ಕುಂತಿ ನಮ್ಗ್ಯಾರ ಕೇಳ್ಬೇಕಲ್ಲ ತಂಡಿ ದಿನ ಹೆಂಗಾರ ಮಾಡಿ ಮದುವೆ ಆದ್ನಿ ಹೆಂಗಾರ ಮಾಡಿ ಅಲ್ಲ ಇಲ್ಲಿ ಕೂತು ಮಂದಿರ ಒಂದ್ ನಾಲ್ಕು ಕಾಲು ಹೋಗಿತ್ತಿದ್ರಲ್ಲ ಎಲ್ಲಾರು ಉಗ್ದಾರಂತ ತಿಳ್ಕೊಪಪ್ಪ ಮತ್ತ ಅಲ್ಲ ಯಾರನ್ನ ಕೇಳಿ ಚಣ್ಣ ಮಗನ ಯಾರನ್ನ ಕೇಳಿ ನಿರ್ಧಾರಕ್ಕೆ ಬಂದಿನಿ ಹಂಗೆಲ್ಲ ಬಾಯಿ ಬರ್ತ ಪಪ್ಪ ಹಳೆಯದ ನಾವೆಲ್ಲ ಹೌದು ಅವ್ನ ಮ್ಯಾಗ ಅಟ್ಟು ಜೀವನ ಯವ್ವ ಮಗಳ ಅಲ್ಲ ಮಾವ ಇಂಥ ಕಾಮನ್ ಫಿಗರ್ ಯಾರ ಬಿಡ್ತಾರನಪ್ಪ ನಾ ಬಿಡ್ಲಿಕ್ಕೂ ಗುಲ್ಗಾಲ್ ಜಂಬಿಗೆ ಮಕ್ಳು ಬಿಡು ಅಂತವ್ರಲ್ಲ ಅದಕ್ಕೆ ಜಲ್ದಿ ಮದುವೆ ಆಗಿಬಿಟ್ನಿ ಯವ್ವ ಮಗಳ ಏನ್ ಪಪ್ಪ ಏನ್ ಆಗಿಲ್ಲ ಈ ಹುಡುಗನ ಆಗಬಹುದು ಇಲ್ಲೊಳ್ಳೆ ದೊಡ್ಡ ಆಸ್ತಿಗಾರದಾನ ನಂದು ಇದಕ್ಕೆ ಒಪ್ಪಿಗೆ ಐತ್ಲ ಯಪ್ಪ ಆಶೀರ್ವಾದ ಮಾಡಿ ಆಯ್ತು ವಾ ಯವ್ವ ಮಗಳ ಹಂಜಾಡ್ದಂಗ ಒಂದ್ ಡಜನ ಒಂದ್ 6 ಗಂಡ ಒಂದ್ 6 ಹೆಣ್ಣ ಹಡದು ಕೊಟ್ಟು ಬಿಡು ಅಂದ್ರೆ ನಮ್ ಹಂದಿ ಮಾಡೇನಪ್ಪ ಇಲ್ಲೇ ಆಡಿಸ್ಕೋತ ಕೂತು ಬಿಡ್ತಾನ ಯವ್ವ ಹೆಂಗ್ ಮಾಡ್ತಿ ವರ್ಷದಾಗ ಒಂದಯಪ್ಪ ವರ್ಷಕ್ಕೊಂದೊಂದು ಆಡದ್ ಬಿಡ್ಲ ಬುದು 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 ಲವ್ವಾತೋ ಲಪಡಾತೋ ಲವ್ವಾತೋ ಲಪಡಾತೋ ಮಣ್ಣಿ ಅಕಿ ಮದಿಗಾತೋ ಕೊಟ್ಟ ಹೋಗ್ಯಳ ಈಗ ನೆನಪಾತೋ ತ್ರಾಸಾತೋ ನೋವಾತೋ ನನ್ನ ಮದಿಗೆ ಆಗೋತು ಕೊಟ್ಟ ಹೋಗ್ಯಳ ಈಗ ನೆನಪಾತೋ ಲವ್ ಅಲ್ಲ ಸಿಕ್ಕಂಗ ಡಾರ್ಲಿಂಗ್ ಅಯ್ಯೋ ಅಯ್ಯೋ ಅಲ್ಲಪ್ಪ ಈಗ ಇಟ್ಟು ಉಡಾಳದಿ ಹರಿದಾಗ ಎಷ್ಟು ಕುಂಬಿ ಜಿಗದಿರಬಾರ್ದಲ್ಲ ನೀನು ಅವನು ಮುಂಚಿಗಡ ಮುಪ್ಪಾದ್ರ ಹುಳಿ ಮುಪ್ಪಾಕೈತನ ಹಂಗ ಚಿಗರ ಮೇಯಿಸಿದ್ದಂಗ ಇರಬೇಕಲ್ಲ ಬೆಳಗ್ಗೆ ಅವನ ಕೈಯಾಗ ಸಿಗ್ ಗೊತ್ತೈತಿ ನಿನಗೆ ನಿಮ್ಮವ್ವ ಅಲ್ವಲ್ಲ ನಿಮ್ಮ ಏನ ಗಿನಿ ಮರಿ ಇದ್ದಂಗ ಅದಾಳ ಹಿಂಗಂದ್ರೆ ರಂಬೋಸಿ ಕೆಲಸ ಮುಗಿಸ್ಕೊಳ್ಳೋದು ಹೌದು ಮತ್ತ ಗಾಳಿ ಬಿಟ್ಟಾಗ ತುರ್ಕೋಬೇಕಲ್ಲ ಯವ್ವ ಮಗಳ ಗಾಳಿ ಬಿಟ್ಟಾಗ ತುರ್ಕೋಬೇಕ ಏನಾಯ್ತನ ಅಲ್ಲೋ ಮಾವ ನನಗ್ ಕೊಡ್ತಂತೇಳಿ ನಿಮ್ಮ ಹೊಲ್ದಾಗ ಕೆಲಸ ಮಾಡ್ಕೊಂಡ್ ಮಂದಿ ಕೊಟ್ಟಲ್ಲೋ ಮಾವ ನನ್ನ ಹತ್ರ ಏನಾಯ್ತಲೇ ಒಂದ್ ಎಕರೆ ಹೊಲ ಸದಕ್ಕಿಲ್ಲ ನೋಡ ಬಾದ್ರ ಹುಲಿ ಹಂಗದ ನೋಡಲೇ ಬಾದ್ರ ಹುಲಿ ಕಲ್ಲು ಮ್ಯಾಗ ಕಲ್ಲಿಟ್ಟ ಜಜೀರಿ ಗೆಳತಿ ನುಚ್ಚಾಗುವಂಗ ಮನಸ ನೀರಿನ ಮುಟ್ಟಿಗೊಂಡ ಕಂದಿದ್ದ ಗೆಳತಿ ದೊಡ್ಡ ದೊಡ್ಡ ಕನಸ ದೊಡ್ಡ ದೊಡ್ಡ ಕನಸ ನೀ ಗಟ್ಟಿ ಮನಸ್ಸ ಮಾಡ ನಾ ಬರತೀನ ನಿನ್ನ ಜೋಡ ನೀ ಗಟ್ಟಿ ಮನಸ್ಸ ಮಾಡ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗಿದೋತ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗಿದೋತ ಆಗ ಜೀವ ಉಳದಿ ದೂರಾಗ ನನ್ನ ಗೆಳತಿ ನನ್ನ ಮರತ ಹಂಗಿರ್ತಿ ಊರಾಗ ಹರ್ದೈತಿ ಬಿಡ್ಲೆ ನಾವು ಪಾಪ ಲಗ್ನ ಮಾಡಿ ಕೊಟ್ಟಾನಿ ಅವ್ರನ್ನ ಕಾಡ್ತಿ ಪಾಪ ಎಂಜಾಯ್ ಮಾಡಿ ಯಾವ ಮಗಳ ಇವತ್ತ ಫಸ್ಟ್ ನೈಟ್ ಮಾಡಿ ನನ್ನ ಲವ್ ಮಾಡಿ ಬಿಟ್ಟು ಹೋಗ್ಯಾಳು ಜೋಡಿ ಸತ್ತಾಗಾಳು ಪಾಕಿಟ್ ನೋಡಿ ಕಣ್ಣು ಹೊಡೆದಾಳು ತಾನು ಬಿಸಿಗೆ ನೋದಿನ ಸಂಟಾಳು ಬ್ಯಾಡೋ ದೋಸ್ತ ಏನ ಮಾತ ಕೇಳು ನನ್ನ ಹಾಳು ಮಾಡಿ ನಿನ್ನ ಹಿಡಿದಾಳು ನನ್ನ ಲವ್ ಮಾಡಿ ಬಿಟ್ಟು ಹೋಗ್ಯಾಳು ಜೋಡಿ ಸತ್ತಾಗಾಳು ಪಾಕಿಟ್ ನೋಡಿ ಕಣ್ಣು ಹೊಡೆದಾಳು ತ್ರಾಸ ಮಾಡ್ಕೋಬೇಡ ವಶ್ಯ. ಏನೂ ಇಲ್ಲ ತ್ರಾಸ ಮಾಡ್ಕೊಳಕ್ ಹೋಗ್ಬೇಡ ತ್ರಾಸಲ್ಲಿ ಏನ್ ಮಾಡ್ತೈತ್ರಿ ಮುಟ್ಟಿಲ್ಲೋ ಗಂಡನ ಮಂಚ ಕೂಡಿಲ್ಲ ಒಂದು ದಿವಸ ಅಲ್ಲಿಗೆ ಮಾಡಿಲ್ಲ ನನ್ನ ಮನಸ. ಮಾಡಲೆಂಗ ಗೆಳೆಯ ನಿನಗ ಮೋಸ ಮಾಡಲೆಂಗ ಗೆಳೆಯ ನಿನಗ ಮೋಸ ಹೊಸದಾಗಿ ನೀ ಹೋದ ಮ್ಯಾಗ ಅವ ಹೆಂಗ ಬಿಡ್ತಾನೆ ಹೊಸದಾಗಿ ಏನಾದ್ರೂ ಹೇಳಿದ್ರ ಗೆಳತಿ ನಮ್ಮ ಕಡಲಲ್ಲ ಮಲ್ದಾಗ ಹಿಡಿದು ಗಂಡನ ಬಳ್ಳ
ಆದಂಗಾತು ನನ್ನ ಮರೆತ ಬಾಳ ಆದಂಗಾತು ನನ್ನ ಮರೆತ ಬಾಳ ಲೇ ಬಸ್ಯ ಮಗನ ಇಷ್ಟೊತ್ತಾಗಿಂದ ಒಂದು ಲೆಕ್ಕ ಇನ್ ಮೇಲಿಂದ ಒಂದು ಲೆಕ್ಕ ಮಗನ ಈಗ ಚಂದ್ರಿ ನನ್ನ ಹೆಂಡತಿದಾಳ ಮಗನ ಆಕಿ ಸುದ್ದಿಗೆ ಬಂದೆ ಅಂದ್ರೆ ಕಾಲು ಮುರಿದ ಕೈಯಾಗ ಕೊಡ್ತಾನ. ಇನ್ನೇನು ಬರ್ಲು ಚೆನ್ನ ಆಕಿನ ಇಲ್ಲಿ ಇಟ್ಟಿದ್ನ ಇಲ್ಲಿ ಆಗ ಜರದ್ ಬಂದನ್ನ ಬೆಳಗ್ಗೆನ ನೀ ಯಾವಾಗ ನೀರು ಕುಡಿದ್ಲಿ ಆಗ ಬಂದನ್ನ ತಲೆ ಅಂತ ತೆಗಿಯೋದನ್ನ ತೆಗದ್ 4 ವರ್ಷ ಆಯ್ತು. ನಿನ್ನಲ್ಲಿ ಆ ಶಕ್ತಿ ಇಲ್ಲಿಗ ಯಾವ ಶಕ್ತಿ 10 ಮಂದಿ ಹಿಂಗಲ್ಲೋ ಮರ್ಯಾಕ ಆಗಂಗಿಲ್ಲೋ ಆ ಹಳಿ ನೆನಪಿಗೆ ಹೆಂಗ ಮರಿಯೋ ನನಗೆಲ್ಲ ಹೆಂಗ ಮರಿತೈತಿ ನೀನ್ ಇಲ್ಲಿ ಇಟ್ಟಿದ್ದ ಕುಂತರು ನಿಂತರು ನಿನ್ನದೇ ಧ್ಯಾನ ಕುಂತರು ನಿಂತರು ನಿನ್ನದೇ ಧ್ಯಾನ ಕುಂತರು ನಿಂತರು ಜೀವಕ್ಕೆ ಚಂದ್ರಿ ಚಂದ್ರಿ ಏನು ಹನಿಮೂನ್ಗೆ ಎಲ್ಲಿ ಹೋಗುನು ಪ್ಲಾನ್ ಮಾಡುನು? ನಡಿ ಹನುಮಾಪನ್ ಕೂಡ ಗಂಟಿ ಬರ್ಸು ನಡಿ. ಹನುಮಾಪನ ಗುಡಿಯ ಗಂಟಿ ಬಾರ್ಸ ಮುಂದಿಂದಾಗದ ಅಲ್ಲಿ ಹೋಗಿ ಗಂಟಿ ಬಾರ್ಸುನು. ಈಗ ಹನಿಮೂನ್ಗೆ ಎಲ್ಲಿ ಹೋಗುನು ಅನ್ಯ ಪಾಪ ಅದ್ರ ತ್ರಾಸ ಅದಕ್ಕೈತಿ ನಿನಗೇನ್ ಐತೈತಿ ಸುಮ್ಮೀರ ಅಣ್ಣ ತ್ರಾಸ ಮಾಡ್ಕೋಬೇಡಣ ವರ್ಷ ತುಂಬಿಕೊಡ್ದ ಹಡದ್ ನಿನಗ ಕೊಡ್ತೀನಣ್ಣ. ಅಲ್ಲೇ ಕೊಡ್ತೀನಿ ನೀನ ಬರ್ಲಿಲ್ಲ ನಾನು ಅದೇನು ಕೊಡ್ತಿ ಅಲ್ಲಿ ಮುದುಕಾಯಿ ಹೋಗಿರ್ತಾನ ಗುಲ್ಗಾಜಂಗಿ ನನ್ನೂರ ನಂಬಲಿಲ್ಲ ಗುಲಜಂಗಿ ನನ್ನೂರ ನಂಬಲಿಲ್ಲ ಹುಡುಗಾರ ನಾ ಬಾಳ ಹಚ್ಕೊಂಡಾಕಿ ಹೋದಳೆಲ್ಲ ಬರೆದೂರ ನಾ ಬಾಳ ಹಚ್ಕೊಂಡಾಕಿ ಹೋದಳೆಲ್ಲ ಬರೆದೂರ ಗುಲಜಂಗಿ ನನ್ನೂರ ನಂಬಲಿಲ್ಲ ಹುಡುಗಾರ ಗುಲಜಂಗಿ ನನ್ನೂರ ನಂಬಲಿಲ್ಲ ಹುಡುಗಾರ ನಾ ಬಾಳ ಹಚ್ಕೊಂಡಾಕಿ ಹೋದಳೆಲ್ಲ ಬರೆದೂರ ನಾ ಬಾಳ ಆದ್ರ ಆಚೆ ನೀ ಲಗ್ನ ಅಂತೂ ಆಗಿ ಚಂದಂಗ ಅವನ ಜೊತೆ ಬಾಳೆ ಮಾಡ ಆ ದೇವ್ರು ನಿನಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟೈತೆ ಬೇಡ್ಕೋತೀನಿ ಅಲೋ ಬಸ್ಯ ಮಗನ ಹೋಳಿಗೆ ಊಟಕ್ಕೆ ನಿನ್ನ ಕರಿಲಾರ್ದ ಬಿಡ್ತಾನ ಮಗನ ಒನ್ನೆ ಹೋಳಿಗೆ ನಿನಗ ಕೊಡಪ್ಪ ಹೋಳಿಗೆ ಕೊಡ್ತಿರೋ ಏನು ಕೊಡ್ತಿರೋ ಕೊಡಿ ಕಡಿಗೆ ಒಂದು ಹೇಳ್ತಾರ ಕೊಡಿ ಆಡ್ಸೋತ ಮುಚ್ಚಿ ಗಡಿಯಾರ ಕುಂದಿರ್ತಾನೆ ಆಯ್ತಣ್ಣ ಹೋಗಿ ಬಾಣ ನಮ್ಗೂ ಟೈಮ್ ಆಗೈತಿ ತಲೆ ಅಂತ ತೆಗಿಯೋದನ್ನ ನಾ ಹೆಂಗ ಮರೆಯಲಿ ನಿನ್ನ ರೀ ಯಜಮಾನ್ರಿ ಹೇಳ್ರಿ ಚಂದ್ರಿ ಅವ್ರ ಹೆಂತೇನ ನಿನ್ನ ಬಾಯ ಕಸ ಹಾಕ ಅದು ಮುಂದೆ ಬರ್ತೈತಿ. ಈಗ ರೆಸ್ಪೆಕ್ಟ್ ಕೊಟ್ಟಾಗ ಮುಂದಿನ ಕೆಲಸ ಆಕಾವ. ರೀ ನಡ್ರಿ ಹೋಗೋಣ ಎಲ್ಲಿಗೆ ಹೋಗೋನು? ಅಡೇ ಏನಾದ್ರೂ ಬಿಡೋದಿಲ್ಲ ನೋಡ ಒಂದ ಕೈ ಎಂದದಕ್ಕೂ ಆಗಿ ನಿಂತೆ ನನ್ನ ಸೈ ಬೇಡ ಅಂತ ನೀನೆ ಮಾಡಬೇಡ ಒಟ್ಟ ಜೈ ಕುಣಿಬಾ ನನ್ ಜೋಡಿ ತಕ್ಕತೈ ಕುಣಿಬಾ ನನ್ ಜೋಡಿ ತಕ್ಕತೈ ಸಿಕ್ಕತಿಗ ಚಾಚ ಅಗರತಿ ವಯಸ ದಸ ಬಿತ್ತಂಗರೀಸ ಸೊಂಟ ಎತ್ತಿ ಕೊನೆಸ ಸೀರೋಳ ಬೀಸ ನನ್ನ ಮ್ಯಾಲೆ ಮನಸ ಕಟ್ಟಿ ಕೆಲಸ ವಯಸ್ಸು ಇದ್ದಾಗ ನಾವನು ಬಡ್ಕಡ್ತೀವಿ ಎಣ್ಣೆ ಕಿಚ್ಚಿಕೊಂಡು ತಾಳು ಎಪ್ಪತ್ತ ಕಡೆ ಮಾವ ಅಂತ ಮನಸ ಬಳ ನೋಡ ಈಕಿ ಬಾಯಿ ಬೇಡ ಅಂತ ನೀನೆ ಮಾಡಬೇಡ ಒಟ್ಟ ಬಾಯಿ ಸಿಕ್ಕಿ ಬಾ ಜೋಡಿ ತಕ್ಕತೈ ಕುನಿ ಬಾ ಜೋಡಿ ತಕ್ಕತೈ ಲಾಲ 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 ಕಣ್ಣಾಗ ಕುಂದು ಮಣ್ಣದಾಗಣಿ ಹಠ ಹಠ
ಕಾಳಿಂಗ, ಯಾಕೋ ಈ ಸಾರಿ ಬಾಳಿ ತೋಟವನ್ನು ಸರಿಯಾಗಿ ನೋಡಿಕೊಂಡಿಲ್ಲವೆಂದು ಕಾಣುತ್ತದೆಯಲ್ಲ. ಇದ್ದ ಬಾಳಿಯೆಲ್ಲ ಹಾಳಾಗಿ ಹೋಗಿದೆ. ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಲು ಬರುವುದಿಲ್ಲೇ ನಿನಗೆ? ಗೌಡ್ರೆ, ಇದ್ದ ಆಳುಗಳಿಗೆ ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ಇನ್ನು ಮುಂದೆ ನಾನೇ ಖುದ್ದಾಗಿ ಮಾಡಿದ ತಪ್ಪನ್ನ ಸರಿ ಮಾಡುತ್ತೇನೆ ಗೌಡ್ರೆ, ಸರಿ ಮಾಡುತ್ತೇನೆ. ಅದೇನ್ ಮಾಡ್ತೀವೋ ಮಾಡು. ಇನ್ನು ಒಂದು ವಾರದಲ್ಲಿ ಈ ಬಾಳಿ ತೋಟ ಸರಿಯಾಗಬೇಕು. ಕಾಳಿಂಗ, ಇಂದು ತೆಂಗಿನ ತೋಟಕ್ಕೆ 4 ಲಾರಿಗಳು ಬರುತ್ತವೆ. ನೀನೇ ಮುಂದೆ ನಿಂತು ಅವನ್ನ ಲೋಡ್ ಮಾಡಿಸಿ ಹರಿಹರಕ್ಕೆ ಕಳಿಸಿಕೊಡ್ಬೇಕು, ತಿಳಿತೆ? ಆಯ್ತು ಗೌಡ್ರೆ, ನೀವು ಹೇಳಿದ ಹಾಗೆ ಮಾಡುತ್ತೇನೆ. ಗೌಡ್ರೆ, ಈ ಸಾರಿ ನಮ್ಮೂರಿಗೆ 300 ಆಶ್ರಯ ಮನೆಗಳು ಬಂದಿದ್ದಾವಲ್ಲ, ಅದಕ್ಕೆ ಸರಿಯಾಗಿ ಗ್ರಾಮ ಪಂಚಾಯತಿ ಮೆಂಬರ್ನ ಕೇಳಿದರೆ 200 ಮನೆಗಳನ್ನ ಹಾಕ್ಸಿದ್ದಾರಂತೆ. ಅದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೀರಾ? ಹೇ ಕಾಳಿಂಗ, ರಾಜಕೀಯ ಅಂದ್ರೆ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಹೇ, ರಾಜಕೀಯ ಅಂದ್ರೆ ಏನು ಅಂತ ಹೇಳ್ತೀನಿ ತಿಳ್ಕೊ. ಒಬ್ಬ ತಂದೆ ತನ್ನ ಮಗನ ಕರ್ಕೊಂಡು ತನ್ನ ಬಿಲ್ಡಿಂಗ್ ಮೇಲೆ ಅಡ್ಡಾಡ್ತಾ ಇರ್ತಾನೆ. ಅವಾಗ ಮಗ ಆದಂತವನು ಅಪ್ಪ ರಾಜಕೀಯ ಅಂದ್ರೆ ಏನು ಅಂತ ಕೇಳ್ತಾನೆ. ಅವಾಗ ತಂದೆ ಬೇಡಪ್ಪ, ನಿನಗೆ ರಾಜಕೀಯದ ಬಗ್ಗೆ ಬೇಡ ಅಂದಾಗ ಅದೇ ಮಗ ಕೇಳ್ಕೋಬೇಕು ಕುತೂಹಲದಿಂದ. ತಂದೆ ಅದೇ ಮಗನನ್ನು ಬಿಲ್ಡಿಂಗ್ ಮೇಲೆ ಕರ್ಕೊಂಡು ಹೋಗಿ ರಾಜಕೀಯ ಅಂದ್ರೆ ಏನು ಅಂತ ತೋರಿಸ್ತೀನಿ ಮಗನೇ, ಇಲ್ಲಿ ನಿಲ್ಲು ಅಂತ ಹೇಳ್ತಾನೆ. ಅವಾಗ ತಂದೆ ಕೆಳಗಡೆ ಇಳಿದು ಬಂದು ಮಗನೇ ಅಲ್ಲಿಂದ ಜಿಗಿ ಅಂತ ಹೇಳ್ತಾನೆ. ಅವಾಗ ಮಗ ತಂದೆ ಹಿಡಿತಾನನ್ನೋ ನಂಬಿಕೆಯಿಂದ ಕೆಳಗೆ ಧುಮುಕಿ ಬಿಡ್ತಾನೆ. ಆಗ ತನ್ನ ಕೈ ಕಾಲುಗಳ ಮುರಿದುಕೊಂಡು ಆಸ್ಪತ್ರೆ ಸೇರ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಮಗ ನನ್ನ ಅಪ್ಪನನ್ನು ನೋಡ್ಬೇಕು ಅಂದಾಗ ಅಪ್ಪ ಓಡಿ ಆಸ್ಪತ್ರೆಗೆ ಬರ್ತಾನೆ. ಅಪ್ಪ ಹೀಗೇಗ್ ಮಾಡಿದೆ, ನೀನು ಹಿಡಿತೀಯ ಅಂತ ನಾನು ಕೆಳಗೆ ಮೇಲಿಂದ ಕೆಳಗೆ ಜಿಗಿದೆ, ಹಿಡಿಲಿಲ್ಲ ಅಂದಾಗ ಆವಾಗ ತಂದೆ ಆದವನು ಹೇಳ್ತಾನೆ, ರಾಜಕೀಯ ಅಂದ್ರೆ ಇದೇ ಅಂತ. ಈ ರಾಜಕಾರಣದಲ್ಲಿ ನಿಷ್ಠಾವಂತ ಕಾರ್ಯಕರ್ತರನ್ನ ಸೈಡಿಗೆ ಸರಿಸಿ ತಮ್ಮ ಕೆಲಸ ಮಾಡ್ಕೊಂಡು ಬರೋದೇ ರಾಜಕೀಯ. ಈಗ ಮಾಡ್ಲಿಕ್ಕೆ ಹೇಳಿದವನೇ ನಾನು. ಗೌಡ್ರೆ, ಈ ರಾಜಕೀಯ ಎಂಬ ಸಮುದ್ರದಲ್ಲಿ ಮುಳುಗಿ ಎದುರಾಳಿಗಳನ್ನ ಎದುರಿಸಿ ಗೆದ್ದು ಬಂದ ಹುಲಿ ಅಂದರೆ ಕಿಂಗ್ ಆಫ್ ಕಿಂಗ್ ಗೌಡ್ರೆ ನೀವೇ. ಅದಕ್ಕೆ ಕಾಳಿಂಗ, ಈ ಮಂಗ ಜಾತಿಯ ಮಾನವರಿಗೇನು ಗೊತ್ತು ಈ ರಂಗೇಗೌಡನ ರಂಗಿನಾಟ. ಒಂದು ವೇಳೆ ತಿಳಿದು ಕೇಳಲು ಬಂದರೆ ತುಳಿದುಕೊಳ್ಳುತ್ತಾರೆಂದು ಅವರಿಗೇನು ಗೊತ್ತು? ಗೌಡ್ರೆ, ಅದು ಈ ಕಾಳಿಂಗ ಸರ್ಪ ನಿಮ್ಮ ಜೊತೆ ಇರುವಾಗ ಅದೆಂದಿಗೂ ಸಾಧ್ಯವಿಲ್ಲ. ಒಂದು ವೇಳೆ ಈ 1000 ಹಳ್ಳಿ ಸರ್ದಾರನಾಗಿರುವ ನಿಮಗೆ ಸವಾಲು ಹಾಕಿ ಎದುರಾದರೆ ಅವನ ಎಣ್ಣೆ ಸಿಡಿ ಈ ಮಣ್ಣಲ್ಲಿ ಮುಚ್ಚಿ ಮನೆಗೆ ಬರುತ್ತೇನೆ ಗೌಡ್ರೆ, ಮನೆಗೆ ಬರುತ್ತೇನೆ. ಶಬಾಷ್ ಕಾಳಿಂಗ, ಶಬಾಷ್. ನಿನ್ನಂತ ಧೀರ ಶೂರ ನನ್ನ ಹತ್ತಿರ ಇರುವಾಗ ನನ್ನ ಭಯವೂ ಇಲ್ಲ. ಕಾಳಿಂಗ, ಈ ರಂಗೇಗೌಡನ ತೆಕ್ಕೆಗೆ ಹಕ್ಕಿಗಳನ್ನು ತಂದು ಹಾಕಿ ಎಷ್ಟೋ ದಿನಗಳ ಗತಿಸಿ ಹೋದವು. ಈಗ ಏನಾದ್ರೂ ಹೇಳಿ ಗೌಡ್ರೆ, ಇಷ್ಟರಲ್ಲಿ ನಿಮಗೆ ಯಾವ ಹಕ್ಕಿ ಬೇಕೆಂದು ಕೈ ಮಾಡಿ ತೋರಿಸಿ ನೀವು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಅದು ನಿಮ್ಮ ಕಾಲ ಕೆಳಗನೆ ಬಿದ್ದಿರುತ್ತದೆ. ಓ ಕಾಳಿಂಗ, ಅಲ್ಲಿ ನೋಡು, ಯಾವುದೋ ಒಂದು ಹಕ್ಕಿ ಇತ್ತ ಕಡೆನೇ ಬರುತ್ತಿದೆ. ಇಂದು ಮನದಲ್ಲಿ ನೆನೆದ ಆಸೆಯನ್ನು
ಈಡೇರಿಸಿಕೊಳ್ಳಲೇಬೇಕು. ಕಾಳಿಂಗ, ನೀನು ಮನೆಗೆ ಹೋಗು. ನಾನು ಆ ಹಕ್ಕಿ ರುಚಿಯನ್ನು ನೋಡಿ ಬರುತ್ತೇನೆ. ಬೇಡಿ ಗೌಡ್ರಿ, ದುಡುಕಬೇಡ್ರಿ. ಯಾವುದಕ್ಕೂ ನಾನು ಇಲ್ಲೇ ಇರುತ್ತೇನೆ. ನೀವು ನಿಮ್ಮ ಕಾರ್ಯವನ್ನ ಸಾಧಿಸಿ. ಅವಿವೇಕಿ ನನ್ನ ಮಗನೇ, ಯಾವ ಬೇಟೆಯನ್ನು ಹೇಗೆ ಆಡಬೇಕೆಂದು ರಂಗೇಗೌಡನಿಗೆ ಚೆನ್ನಾಗಿ ಗೊತ್ತು. ನೀನು ಮನೆಗೆ ನಡಿ, ನಾನು ಆ ರುಚಿಯನ್ನು ಸವಿದು ಬರುತ್ತೇನೆ. ಆಯ್ತು ಗೌಡ್ರಿ, ನಾನಿನ್ನ ಹೋಗುತ್ತೇನೆ. ಯಾವುದಕ್ಕೂ ನೀವು ಹುಷಾರಾಗಿರಿ. ಮಾರಿ ಕಲ್ಲು ಹೊರಿ ಮ್ಯಾಲೆ ಗಡ್ಕಲ್ಲು ಕಲ್ಲು ಕೊರಿ ಮ್ಯಾಲೆ ಕಣ್ಣು ಅವನ ಮ್ಯಾಲೆ ತೋರಿಸೋತ ಪ್ರೇಮದ ಯುದ್ಧದ ತೋರಿಸೋತ ಪ್ರೇಮದ Oni berha, no beri, iti berha, ribu bina bercocok. ರೀ, ಯಾರಿ ನೀವು? ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಹೋ, ರಾಜೀವಪ್ಪನ ಹೆಂಡತಿ ಜಾನಕಿ. ಓ, ಕ್ಷಮಿಸಿ ಗೌಡ್ರಿ, ನೀವು ಅಂತ ನನಗೆ ಗೊತ್ತಾಗ್ಲಿಲ್ಲ. ಸರಿ, ನಾನು ಹೋಗ್ಬೇಕು, ದಾರಿ ಬಿಡಿ. ಜಾನಕಿ, ಹೋಗುವ ಸಮಯ ಇನ್ನು ತುಂಬಾ ಇದೆ. ಹೋಗುವ ಮುನ್ನ ಸಿಕ್ಕ ಸಮಯವನ್ನು ಹಾಳು ಮಾಡಿಕೊಂಡು ಹೋದರೆ ಆ ಸ್ವರ್ಗದ ಬಾಗಿಲು ಮುಚ್ಚಿದಂತೆ ಸರಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಜಾನಕಿ, ಹುಡುಗರಿಗೆ ಹುಚ್ಚು ಹಿಡಿಸಿದ ಅಪ್ರತಿಮ ಸುಂದರಿ ಅಮ್ರಪಾಲಿಯಾದರೆ ನನಗೆ ಹುಚ್ಚು ಹಿಡಿಸಿದ ಸುಂದರಿ ನೀನು. ಇಂದು ನೀನು ನನ್ನವಳಾದರೆ ಆ ಸ್ವರ್ಗಕ್ಕೆ ದಾರಿ ಮೂರೇಗೇನು. ಏನಂತೀಯ ಗೌಡ್ರೆ? ಬಾಯಿ ಸ್ವಲ್ಪ ಬಿಗಿ ಹಿಡಿದುಕೊಂಡು ಮಾತನಾಡಿ. ನೀವು ತಿಳಿದುಕೊಂಡಂತ ಹೆಣ್ಣು ನಾನಲ್ಲ. ದಯವಿಟ್ಟು ದಾರಿ ಬಿಡಿ. ಜಾನಕಿ, ಮೊಟ್ಟ ಮೊದಲು ಎಲ್ಲಾ ಹೆಣ್ಣುಗಳು ಹೇಳುವ ಮಾತೇ ಇದು. ನೀನೇನು ಗಂಡು ಮುಟ್ಟದ ಸ್ವಾಮಿ, ನೀನೇನು ಗಂಡು ಮುಟ್ಟದ ಮದರ್ ತೆರೇಸನು ಅಲ್ಲ, ನಾನು ಹೆಣ್ಣು ಮುಟ್ಟದ ಸ್ವಾಮಿ ವಿವೇಕಾನಂದರು ಅಲ್ಲ. ಹೇ, ನೀನೊಂದು ಗಂಡು ಮುಟ್ಟಿದ ಮಡಕೆ ಎಂದು ನಿನ್ನ ನೆನಪಿನಲ್ಲಿಟ್ಟಿಕೋ. ಹಾಗಂತ ಕಂಡವರ ಜೊತೆಗೆ ನನ್ನ ಮಲಗು ಅಂತೀಯ? ಜಾನಕಿ, ಹೇ ಜಾನಕಿ, ಈ ಕಲಿಯುಗದಲ್ಲಿ ರಾಮನಂತೆ ಪ್ರೀತಿಸುವ ಗಂಡು ಇಲ್ಲ, ಸೀತೆಯಂತೆ ಪ್ರೀತಿಸುವ ಹೆಣ್ಣು ಇಲ್ಲ. ಅದಕ್ಕೆ ಕಡೆ ಈ ಕಲಿಯುಗದಲ್ಲಿ ಪ್ರೀತಿಗೆ ಬೆಲೆನೇ ಇಲ್ಲ. ಅಂದಾಗ ನೀನು ಆ ನಿನ್ನ ಗಂಡನಿಂದ ಈ ಕೆಟ್ಟ ಶೀಲವನ್ನು ಇಟ್ಟುಕೊಂಡು ಅದೇನು ಸಾಧಿಸಲು ಹೊರಟಿರುವೆ? ಬಾಯಿ ಮುಚ್ಚೋ ಪಾಪಿ. ಬಾಯಿಲಿ ಬರುವುದು ಸ್ವಾಮಿ ವಿವೇಕಾನಂದನ ಹೆಸರು, ಮನಸ್ಸಲ್ಲಿ ಇರುವುದು ನಿತ್ಯಾನಂದನ ಉಸಿರು. ನಾಯಿಗಳಿರೋದ್ರಿಂದಲೇ ಈ ನಮ್ಮ ದೇಶದ ಸ್ಥಿತಿ ಹೀಗಾಗಿದೆ. ದೇಶಾಭಿಮಾನ ಇರಬೇಕಾದದ್ದೇ. ನೀನೇನು ವೀರರಾಣಿ ಕಿತ್ತೂರು ಚೆನ್ನಮ್ಮನೂ ಅಲ್ಲ, ಓಣಕ್ಕೆ ಒಬ್ಬವನೂ ಅಲ್ಲ. ಅಂತ ಕ್ರಾಂತಿಕಾರಿ ಮಹಿಳೆ ನಾನು ಆಗ್ತಿದ್ರು ಕೂಡ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯುವ ಹೆಣ್ಣು ನಾನು. ಅಂದಿನ ಶ್ರೀರಾಮಚಂದ್ರನ ಹೆಂಡತಿ ಸೀತಾ ಮಾತೆಯ ಇನ್ನೊಂದು ಹೆಸರೇ ಜಾನಕಿ.
ಅವ್ರ ಹೆಸರನ್ನು ಇಟ್ಟುಕೊಂಡಿರುವ ನಾನು ಅವರ ಆದರ್ಶವನ್ನು ಪಾಲನೆ ಮಾಡುತ್ತಾ ಜೀವನ ಮಾಡುತ್ತೇನೆ, ತಿಳಿದುಕೋ. ಭವ್ಯ ಭಾರತದ ಹೆಣ್ಣಿನ ಇತಿಹಾಸವನ್ನು ಹೇಳಿ ಒಳ್ಳೆ ಹೆಣ್ಣಿನಾಗ ಸೋಗ ಮಾಡೋ ಸೋಗಲಾಡಿ ಈ ನಿನ್ನ ಹೆಣ್ಣಿನ ಇತಿಹಾಸವನ್ನು ನಾನು ಹೇಳ್ತೀನಿ, ತಿಳ್ಕೋ. 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ತನ್ನ ಬೆತ್ತಲಿನ ದೇಹವನ್ನು ಕೂದಲಿನಿಂದ ಮುಚ್ಚಿದ್ರು ಸಹ ನೋಡುವರ ಕಣ್ಣಿಗೆ ಅವಳ ಪಾದ ತೋರಿಸಿದ ಅವಳ ದೇಹವನ್ನಲ್ಲ. ಯಾಕೆ ಹೇಳು? ನೋಡುವರ ಕಣ್ಣಲ್ಲಿ ಭಕ್ತಿ ತುಂಬಿತ್ತು, ಅವಳ ಮನಸ್ಸಿನಲ್ಲಿ ಪರಿಶುದ್ಧ ಭಾವ ತುಂಬಿತ್ತು. ಆದ್ರ ಈಗ ನಿನ್ನಂತ 3 ಬಿಟ್ಟ ಹೆಣ್ಣುಗಳು ತಡಿ ಕಾಣುವಾಗ ಮೀಡಿ ಹಾಕೊಂಡು, ಬಗಲು ಕಾಣುವಾಗ ಚೂಡಿ ಹಾಕೊಂಡು, ಮೈ ಕೈ ಕಾಣುವಂಗ ಸಾಡಿ ಉಟ್ಕೊಂಡು ತಿರುಗಾಕತ್ತಿರಲ್ಲ. ನಿಮ್ಮಂತವ್ರು ನೋಡಿದ್ರ ನನ್ನಂತವ್ರಿಗಷ್ಟೇ ಅಲ್ಲ, ಇವತ್ತಲ್ಲ ನಾಳೆ ನಿಗರಿ ಹೋಗೋ ಮುದುಕ ಸಹಿತ ಎಗರಿ ಬರ್ತಾನಂತ ಅಂದಾಗ ನಾನು ನಿನ್ನನ್ನು ಸುಮ್ಮನೆ ಬಿಟ್ಟು ಬಿಡುತ್ತೇನೆಂದು ತಿಳಿದಿರುವೆಯಾ? ಇದು ನಿನ್ನ ತಪ್ಪಲ್ವೋ? ನಿನ್ನಂತ ರಾಕ್ಷಸನ ಹೆತ್ತು ಈ ಪವಿತ್ರವಾದ ಭೂಮಿ ಮೇಲೆ ಬಿಟ್ಟಿದ್ದಾಳಲ್ಲ ನಿನ್ನ ತಾಯಿ, ಅವಳ ತಪ್ಪು. ನಾನು ಹೇಳೋ ಮಾತನ್ನ ಕೇಳೋ ಮುಟ್ಟಾಳ. ಹೆತ್ತವ ಮುನಿಸಿಕೊಂಡ್ರಿ, ಭೂತಾಯಿ ಬಂಜಿ ಆದ್ರಿ, ನಿನ್ನಂತ ರಾಜಕಾರಣಿಗಳು ಹುಚ್ಚರಂತೆ ನಡೆದುಕೊಂಡ್ರಿ ಈ ಜಗವು ಉಳಿದು ಬಾಳುತ್ತೆ ಅಂತ ತಿಳಿದುಕೊಂಡಿದ್ಯೇನೋ? ಇಲ್ವೋ, ಪ್ರಳಯ ಆಗಿ ಹೋಗಿ ಬಿಡುತ್ತೆ. ಸತ್ತಿನ ಸೋಲೆ ಸುಮ್ಮನೆ ಇದ್ದಂತೆಲ್ಲ ನಿನ್ನ ಮಾತೆ ಮಿತಿ ಮೀರಿ ಹತ್ತಿದೆಯಲ್ಲ. ಈ ನಿನ್ನ ಹರಿಕತೆಯನ್ನು ಕೇಳಿ ಕಲಿಕಲ ಪಟ್ಟು ಬಿಟ್ಟು ಬಿಡುವುದಕ್ಕೆ ನಾನೇನು ದೇವತಾ ಮನುಷ್ಯನೆಂದು ತಿಳಿದಿರುವೆಯಾ? ಮುಗೀತೆಂದು ತಿಳಿದುಕೊಂಡಿನ ಶೀಲದ ಸೊಬಗು. ಏಯ್, ಸೂಳೆ ನಾನಲ್ವೋ? ಮತ್ತೊಬ್ಬರ ಮನೆ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುತ್ತಿರುವೆಯಲ್ಲ, ನೀನೊಂದು ಗಂಡು ಸೂಳೆ. ನೀನು ಮುಗೀತೆಂದು ತಿಳಿದುಕೊಂಡಿನ ಶೀಲದ ಸೊಬಗು. ಸೊಪ್ಪಿ ಜಡಿಗೆ ಮಲ್ಲಿಗೆ ಮುಡಿದು ಮುಸುರಿ ತಿಕ್ಕೋ ಹೆಣ್ಣು ನೀನು. ನಿನಗೆ ಇಷ್ಟು ಸೊಕ್ಕಿರ್ಬೇಕಾದ್ರ ಇನ್ನು ತೊಡೆ ತಟ್ಟಿ ಮೀಸದ್ರು ಗಂಡಸು ಕಣೆ ನಾನು. ನನಗೆಷ್ಟಿರ್ಬೇಡ. ಏನು ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ಬಾಯಿ ಬಿಟ್ಟು ಕೇಳಿದೆ. ಬರೋ ಮರ್ಜಿ ನಿನಗೂ ಇಲ್ಲ, ಬಿಡೋ ಮರ್ಜಿ ನನಗೂ ಇಲ್ಲ. ಇಷ್ಟಪಟ್ಟು ಓಡಿಸೋ ಕುದುರಿಕ್ಕಿಂತ ಕಷ್ಟಪಟ್ಟು ಓಡಿಸೋ ಕುದುರೆ ಇದ್ರೆ ಬಹಳ ಮಜಾ ಬರ್ತೈತಂತ. ಕುದುರಿ ಒಲ್ಲಿ ಒಲ್ಲೆ ಅಂತಿರ್ಬೇಕು. ಓಡೋ ಸಾರಥಿ ಓಡಿಸ್ತೀನಿ ಅನ್ನೋ ಹುರುಪಣೆ ಆಗಿರ್ಬೇಕು. ಒಮ್ಮೆ ಕುದುರಿ ಹತ್ತಿ ಚಾಟಿ ಹೊಡಿದ್ರ ಕುದುರಿ ಹಂಗ ಟಾಕ್ 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 ಗೊತ್ತಿರ್ಬೇಕು. ಬಾ, ಕಬಡ್ಡಿನೂ ಕಲಿಸ್ಕೊಡ್ತನು, ಕುಸ್ತಿನೂ ಹೇಳ್ಕೊಡ್ತಾನ. ಇನ್ನ ಚಿನ್ನಪಾನಿ ಹೇಳೋದ್ರಾಗಂತೂ ಎತ್ತಿದ ಕೈ. ಬಾ 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 ಬಾ. ಬೇಡಿ, ನಿಮ್ಮ ಕೈ ಮುಗಿದು ಬೇಡಿಕೊಳ್ತೇನೆ, ದಯವಿಟ್ಟು ನನ್ನ ನೀನು ಮಾಡಬೇಡಿ. ಕೈ ಮುಗಿದು ಕೇಳಿಕೊಂಡರೆ ಸುಮ್ಮನೆ ಬಿಟ್ಟು ಬಿಡುವುದಕ್ಕೆ ನನ್ನೇನು ದೇವತಾ ಮನುಷ್ಯನೆಂದು ತಿಳಿದಿರುವೆಯಾ? ಕುಬೇರ, ಈ ಕಲಿಯುಗದ ಕುಬೇರ. ಮೈಲಾರಿ ಬಂದ ಅಂತ ಕಾಣಿಸುತ್ತೆ. ಏ ಸುಬ್ಬಿ, ಅಲ್ಲೇ ನೋಡ್ತಿ, ಇಲ್ಲಿ ನೋಡ, ನೋಡು. ಮುಂದೊಂದು ದಿನ ಸಿಕ್ಕಾಗ ಅವಾಗ ನಿನಗೈತಿ ನನಗೈತಿ, ನನಗೈತಿ ನಿನಗೈತಿ. ನೋಡು, ಇವನು ಹೂ ಅಂತಾನೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಲಾಣಿಲ್ಲ ಬೀಡಲಾರೆ, ಲಾಣಿಲ್ಲ ಬೀಡ ಮಾತು. ಹೇಳ ಮಾತಿಗೆ ಚೀರಿಕೊಂಡಿಯಲ್ಲ, ಯಾತಕ ಮಾತಿಗೆ? ನೀನೇನಾದ್ರೂ ಸರಿಯಾದ ಸಮಯಕ್ಕೆ ಬರ್ತಿ ಹೋದ್ರೆ ಇಷ್ಟೊತ್ತಿಗೆ ನಿನ್ನ ಅತ್ತಿಗೆ ಇರುತ್ತಿರ್ಲಿಲ್ಲಪ್ಪ. ಯಾಕಮ್ಮ ಅತ್ತಿಗೆ ಇಂಥ ಮಾತನ್ನು ಮಾತನಾಡುತ್ತೀಯ? ಅತ್ತಿಗೆ
ಸಾಯುವಂತ ವಿಷಯವನ್ನು ಮಾತಾಡ್ತೀರ, ಏನಾದರೂ ಹೇಳಾಯ್ತು ಅತ್ತಿಗೆ, ಹೇಳು. ಹೋಗ್ಲಿ ಬಿಡಪ್ಪ, ಸರಿಯಾದ ಸಮಯಕ್ಕೆ ಬಂದು ಈ ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ಯಲ್ಲ, ಅಷ್ಟೇ ಸಾಕು. ಸರಿ, ನಡೆಯಪ್ಪ, ನಡೆ, ಮನೆಗೆ ಹೋಗೋಣ. ಇಲ್ಲ ಅತ್ತಿಗೆ, ಇಲ್ಲ. ಮನೆಯ ಹೊಸ್ತಿಲನ್ನು ತುಳಿಯೋದಿಲ್ಲ. ಏನಾಯ್ತು ಅಂತ ಹೇಳಿದರೆ ಸರಿ, ಅಲ್ಲಿಯವರೆಗೂ ಮನೆ ಹೊಸ್ತಿಲನ್ನು ನಾನು ತುಳಿಯುವುದಿಲ್ಲ. ಯಾಕೋ ಯಾಕೋ ಇಷ್ಟೊಂದು ಹಠ ಮಾಡ್ತೀಯ? ನೀನು ಕೋಪದಲ್ಲಿ ಮತ್ತೆ ಏನಾದರೂ ಅನಾಹುತ ಮಾಡಿಕೊಳ್ತೀಯ ಅನ್ನೋ ಭಯದಿಂದ ಈ ರೀತಿ ಹೇಳಿದ್ದೆ ಅಷ್ಟೇ. ಹಾಗಾದರೆ ಅತ್ತಿಗೆ, ನಿನಗೆ ಏನೇ ಆದರೂ ಸುಮ್ಮನೆ ಇದ್ದು ಬಿಡುವಂತೆ ಅತ್ತಿಗೆ. ಅದು ಹಾಗಲ್ಲಪ್ಪ. ಮತ್ತಿನ್ಯಾಗ ಅತ್ತಿಗೆ, ಮತ್ತಿನ್ಯಾಗೆ? ನಾನು ನಿನಗೆ ಊಟ ತೆಗೆದುಕೊಂಡು ಬರುತ್ತಿರುವಾಗ ಮಧ್ಯದಾರಿಯಲ್ಲಿ ಏನಾಯಿತು ಹೇಳು ಅತ್ತಿಗೆ, ಹೇಳು. ರಂಗೇಗೌಡ ಇದ್ದಾನಲ್ಲ, ಈ ನನ್ನ ಮಾನ ಭಂಗ ಮಾಡಲು ಬಂದಿದ್ದ. ಏನು? ಆ ರಂಗೇಗೌಡ ನಿನ್ನ ಮಾನಭಂಗ ಮಾಡ ಬಂದಿರುವನ? ರಂಗೇಗೌಡ, ಎತ್ತ ತಾಯಿ ಅಂತಿರುವ ನನ್ನ ಅತ್ತೆಯನ್ನು ಮಾನಭಂಗ ಮಾಡಲು ಬಂದಿರುವೆಯ ಮಗನೇ? ಇದೇ ಇದೇ ನಿನ್ನ ಕೋಟ್ಲಿಯಿಂದ ನಿನ್ನನ್ನು ಕತ್ತರಿಸಿ ಕೊಲ್ಲದಿದ್ದರೆ ಮಗನೇ, ನನ್ನ ಹೆಸರು ಮೈಲಾರಿ ಅಲ್ಲ. ನಿಂತ್ಕೊಳ್ಳಪ್ಪ, ನೀನು ಹೀಗೆಲ್ಲ ಮಾಡ್ತೀಯ ಅಂತಾನೆ ನಾನಿಗೆ ಯಾವುದೇ ವಿಷಯವನ್ನು ಹೇಳಿರ್ಲಿಲ್ಲ. ಯಾಕ ಮಾತಿಗೆ, ಯಾಕೆ ಈ ರೀತಿ ನನ್ನನ್ನು ಯಾಕೆ ತಡೆಯುತ್ತಿರುವ? ಮಾತಿಗೆ ಯಾಕೆ ತಡೆಯುತ್ತಿರುವೆ? ಅತ್ತಿಗೆಮ್ಮ, ಆ ಚಟ್ಟ ಶ್ರೀಮಂತರು ನಿಮ್ಮಂತವರ ಮೇಲೆ ಕಣ್ಣು ಹಾಕುತ್ತಿರುವಾಗ ನಮ್ಮಂತವ್ರು ನೋಡಿ ಸುಮ್ಮನೆ ಕುಳಿತುಕೊಳ್ಳಲು ನಿರ್ಗತಿಕರಾದಿಬಿಟ್ಟಿಯೇನಮ್ಮ, ನಿರ್ಗತಿಕರಾದಿವೆ. ಅತ್ತಿಗೆ, ಏಕಮ್ಮ ನನ್ನ ಕೈಗಳನ್ನು ಕಟ್ಟುತ್ತೀಯ? ಇಲ್ಲ, ನೀನೊಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ, ಆದ್ರೆ ನಿನಗೆ ನನ್ನ ಮೇಲೆ ಆನೆ ಆಗಿದೆ. ಅತ್ತಿಗೆ, ಆನೆ ಮಾಡಿ ನನ್ನ ಕೈಗಳನ್ನು ಕಟ್ಟಿಬಿಟ್ಟಲ್ಲ ಮಾತಿಗೆ, ನನ್ನ ಕೈಗಳನ್ನು ಕಟ್ಟಿಬಿಟ್ಟ. ಅತ್ತಿಗೆ, ನೀನು ಒಂದು ವೇಳೆ ನನ್ನ ಕೈಗಳನ್ನು ಕಟ್ಟದಿದ್ದರೆ ಅಂತ ನನ್ನ ರಾಕ್ಷಸರ ಪ್ರಾಣವನ್ನು ತೆಗೆದು ಈ ಹೊತ್ತಿಗಾಗಲೇ ಅವರ ಪ್ರಾಣದ ಮೇಲೆ ಹದ್ದು ಕಾಗೆಗಳು ಹಾರಾಡ್ತಿದ್ದು. ಅತ್ತಿಗೆ, ಹದ್ದು ಕಾಗೆಗಳು ಹಾರಾಡ್ತಿದ್ದು. ಹೋಗ್ಲಿ ಬಿಡಪ್ಪ, ಅಂತಹ ರಾಕ್ಷಸರನ್ನು ಕೊಂದು ನೀನೇಕೆ ಕೊಲೆಗಾರನಾಗುವೆ? ಅಂಥವ್ರಿಗೆ ಶಿಕ್ಷೆ ಕೊಡುವುದಕ್ಕೆ ಆ ದೇವರಿದ್ದಾನೆ. ಇರ್ಲಿ ಬಿಡು, ಮನೆಗೆ ಹೋಗೋಣ. ಮೈಲಾರಿ, ಇಲ್ಲಿ ನಡೆದ ವಿಷಯವನ್ನು ದಯವಿಟ್ಟು ಮನೆಯಲ್ಲಿ ಯಾರಿಗೂ ಹೇಳಬೇಡ. ಆಯ್ತಾ ಮಾತಿಗೆ? ನಡೆ ಹೋಗೋಣ. ಸರಿ, ಬಾರಪ್ಪ. ಗೀತಾ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಗೀತಾ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿನ್ನ ಬಾಳಿನಲ್ಲಿ ಆಟ ಆಡಿದ ಈ ಪಾಪಿಗೆ ಆ ದೇವರು ಸರಿಯಾದ ಶಿಕ್ಷೆನೇ ಕೊಟ್ಟು ಬಿಟ್ಟ. ಮನುಷ್ಯ ಮಾಡಿದ ತಪ್ಪು ತನಗೆ ಅರಿವಾದಾಗ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲವಂತೆ. ನಾ ಮಾಡಿದ ತಪ್ಪಿನ ಅರಿವು ನನಗಾಗಿದೆ ಎಂದು ಎಷ್ಟು ಅಂಗಲಾಚಿ ಬೇಡಿಕೊಂಡರೂ ಕ್ಷಮೆನೇ ಇಲ್ಲದಂತಾಗಿದೆ ಈ ನನ್ನ ಹಾಳು ಬದುಕಿಗೆ. ಒಂದೇ ಒಂದು ಸಾರಿ ಕ್ಷಮಿಸಿದ್ದೇನೆ ಎಂದು ಹೇಳುವ ಗೀತಾ, ಹೇಳುವ. ಯಾಕ್ರಿ, ಯಾಕೆ ಈ ರೀತಿ ಮಾತನಾಡ್ತೀರಾ? ನಾನು ಒಂದು ಹೆಣ್ಣಲ್ಲವೇ? ನನಗೂ ಆಸೆ ಆಕಾಂಕ್ಷೆಗಳೇ ಇರುತ್ತೆ ತಾನೇ. ನಾನು ನಿಮ್ಮನ್ನ ಕ್ಷಮಿಸಿದ್ದೇನೆ. ಗೀತಾ,
ಈಗಲಾದರೂ ಈ ಪಾಪಿಯನ್ನು ಕ್ಷಮಿಸಿದೆಯಲ್ಲ, ನೀನೇ ನನ್ನ ಬಾಳಿನ ದೇವತೆ ಗೀತಾ, ನನ್ನ ಬಾಳಿನ ದೇವತೆ. ಸಾಕ್ಷಿಗೆ ನಚ್ಚಿದ ಚೆಲುವಿಗೆ ನನ್ನ ಪ್ರೇಮಕ್ಕೆ ಮಂತ್ರದ ಹೂವು ನಾನು ನಿನ್ನ ಸ್ನೇಹಗೆ ಮರೆಯಬೇಡಲೇ ನನ್ನಯ ಆನೆಗೆ ನೀಡಿರಿ ಸಾಕ್ಷಿಗೆ ನೀಡಿವಿ ನೆನ್ನೆನ ಮೆಚ್ಚಿದ ಚೆಲುವೆಗೆ ಕನಸಲ್ಲಾದರೂ ಕೂಡ ನನ್ನ ಗೀತಾ ನನ್ನ ಕ್ಷಮಿಸಿದಳಲ್ಲ, ಅಷ್ಟೇ ಸಾಕು. ಗೀತಾ, ನೋಡ್ತಾ ಇರು, ಆದಷ್ಟು ಬೇಗ ಯಾವುದಾದರೂ ಕೆಲಸಕ್ಕೆ ಸೇರಿಕೊಂಡು ಸ್ವಂತ ಹಣವನ್ನು ಸಂಪಾದನೆ ಮಾಡಿ ನಿನ್ನನ್ನು ಪಡೆದುಕೊಳ್ಳುತ್ತೇನೆ. ಕುಮಾರೇಶ್ವರ ಕಬ್ಬಿನ ಗ್ಯಾಂಗ್ ನನ್ನ ಕಲೆಯನ್ನು ಕಂಡು 500 ಕೊಡಿಸಿದೆ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಜದೀನೋತ್ತರ ಕಲಾ ಮಂದಿರ, ಜಗಲ ಮನಹರ ವರದ ಕಂಬರ, ಪಾಲಿಸಿವೆ ಗುಣ ಭಕ್ತ ಬಾಲಚಂದ್ರಧರ ಅನಸೂಯ ಸುಕುಮಾರ ಮಾರಹ ಮಹಿಮಾ ಪಾಲ. ಜಯ ಜಯ ಗುರುವರ, ಜಯ ಜಯ ಗುರುವರ, ಜಯ ಜಯ ಗುರುವರ. ಬಲವಂತವಾಗಿ ಒಂದೇ